के साथ, दिल के साथ, हाँ दिल के साथ। अरे नई है दुनिया, नई है खुशियाँ, नई नई तेरी बुनियाद। जहाँ चले तू एक कदम, चले दो कदम, हम तेरे साथ, हाँ तेरे साथ, हाँ तेरे साथ, हाँ तेरे साथ। तेरी मंजिल के हैं हम सफर, हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। अनगिनत सपने आशाएं, बिन बंदिश बिन सीमाएं। चाहे जो हालात बने, हम साथ खड़े हैं हम साए। कदम मिलाकर चलने को हम जान हथेली पर लाए, जान हथेली पर लाए, हाँ जान हथेली पर लाए। ओ तेरी उम्मीद, ओ तेरी उम्मीद, तेरी उम्मीद से बढ़कर हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। दिल से दिल का बंधन है, ताल से ताल का संगम है। जीतेंगे बाजी ये इरादों में दमखम है। हसरत से बढ़कर मोदी केयर है, चाहत से बढ़कर मोदी केयर है। जुनून से बढ़कर मोदी केयर है, सपनों से बढ़कर मोदी केयर है। परवानों से बढ़कर हम है मोदी केयर, मोदी केयर, मोदी केयर। हम है मोदी केयर, मोदी केयर, मोदी केयर। ನಮಸ್ಕಾರ, ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಸೊ ಹೇಗಿದ್ದೀರಾ ಎಲ್ರು? ಸೊ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದೀನಿ. ಸೊ ಎಸ್, ಇವತ್ತು ಶನಿವಾರ ಆಗಿದೆ. ಸೊ ಪ್ರತಿ ಶನಿವಾರ ನಾವು ಕಂಡಕ್ಟ್ ಮಾಡೋದು ನಮ್ಮ ಶುರುವಾತ್ ಪ್ರೋಗ್ರಾಮ್ ಅನ್ನು. ಸೊ ಅದೇ ತರಹ ಇವತ್ತು ಏನಪ್ಪಾ ಅಂದ್ರೆ ಶನಿವಾರ ಆಗೋದ್ರಿಂದ ಸೊ ನಾವು ಶುರುವಾತೆ ಕಂಟಿನ್ಯೂ ಮಾಡೋಣ ಇವತ್ತಿನ ಸೆಷನ್ ಅಲ್ಲಿ. ಅಂಡ್ ನಿಮ್ಮ ಸ್ಪೆಷಲಿ ಟೀಮ್ ಅಲ್ಲಿ ಯಾರ್ಯಾರು ನ್ಯೂ ಕಮರ್ಸ್ ಜಾಯ್ನ್ ಆಗಿದ್ದಾರೆ, ನ್ಯೂ ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ, ಸೊ ಅವ್ರಿಗೂ ಕೂಡ ನಮ್ಮ ಈ ಲಿಂಕ್ ಅನ್ನು ಶೇರ್ ಮಾಡಿ. ಲೈವ್ ಲಿಂಕ್ ಕೂಡ ಇದೆ. ಸೊ ಇವಾಗ ಇಲ್ಲ ಅಂದ್ರೆ ಕೂಡ ಆಮೇಲೆ ಅವರು ಚೆಕ್ ಮಾಡ್ಕೋಬಹುದು, ನೋಡಬಹುದು. ಅಂಡ್ ನ್ಯೂ ಕಮರ್ಸ್ ಗೆ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬಹುದು. ಸೊ ಅದಕ್ಕಾಗಿ ನಿಮ್ಮ ಟೀಮ್ ಅಲ್ಲಿ ಸ್ಪೆಷಲಿ ಲಾಸ್ಟ್ ಮಂತ್ ಅಥವಾ ಇವಾಗ ಈ ತಿಂಗಳಲ್ಲಿ ಇನಿಷಿಯಲ್ ಡೇಟ್ಸ್ ಅಲ್ಲಿ ಯಾರ ಜಾಯಿನ್ ಆಗಿದ್ದಾರೆ, ಸೊ ಅವ್ರೆಲ್ಲರಿಗೂ ನಮ್ಮ ಇವತ್ತಿನ ಈ ಲಿಂಕ್ ಅನ್ನು ಶೇರ್ ಮಾಡಿ. ಯಾಕಂದ್ರೆ ಶುರುವಾತಲ್ಲಿ ನಮ್ಗೆ ಆಕ್ಚುಲಿ ಗೊತ್ತಾಗೋದು ಯಾವ ತರಹ, ಯಾವ ರೀತಿ, ಯಾವ ವೇ ಇಂದ ನಮ್ಮ ಬಿಸ್ನೆಸಸ್ ಅನ್ನು ಪ್ಲಾನ್ ಮಾಡ್ಕೋಬಹುದು ಮುಂದೆ ಅಂತ. ಸ್ಪೆಷಲಿ ಮೋದಿಕಿರಲ್ಲಿ ನಾವು ಇಂಟೆನ್ಷನ್ ಇಟ್ಕೊಂಡ್ ಬಂದಿರೋದು. ಸೊ ಏನಪ್ಪಾ ಅಂದ್ರೆ ಇಲ್ಲಿ ಸಕ್ಸಸ್ ಆಗ್ಬೇಕು ಅಥವಾ ಬೇರೆಯವರು ಸಕ್ಸಸ್ ನೋಡಿ ಸೊ ನೀವು ಮೋಟಿವೇಟ್ ಆಗಿ ಸೊ ನಾವು ಕೂಡ ಅವ್ರ ತರ ಆಗ್ಬೇಕಂತ ಒಂದು ಡಿಸಿಷನ್, ಒಂದು ನಿರ್ಧಾರವನ್ನು ತಗೊಂಡು ಬಂದಿರ್ತೀರಾ. ಸೊ ಅದನ್ನು ಫುಲ್ಫಿಲ್ ಮಾಡ್ಬೇಕಂದ್ರೆ ಕೆಲವೊಂದು ಪ್ಲಾನಿಂಗ್ಸ್ ನಿಮ್ಮ ಹತ್ರ ಒಂದು ಪ್ರೀ ಪ್ಲಾನಿಂಗ್ಸ್ ಇರ್ಬೇಕಾಗಿರುತ್ತೆ. ಸೊ ಅದಕ್ಕಾಗಿ ಸಪೋರ್ಟ್ ಮಾಡುತ್ತೆ ನಮ್ಮ ಈ ಶುರುವಾತ್ ಕಾನ್ಸೆಪ್ಟ್. ಈ ಶುರುವಾತ್ ಕಾನ್ಸೆಪ್ಟ್ ಏನಿದೆ, ಜಸ್ಟ್ ಲೈಕ್ ದಟ್ ನಾವು ಒನ್ ಆಫ್ ದ ಏನಪ್ಪಾ ಅಂದ್ರೆ ಒಂದು ಪ್ರೆಸೆಂಟೇಶನ್ ಹಾಗೆ ಮಾಡಿಲ್ಲ ಸುಮ್ಮನೆ. ಇದನ್ನು ಸರ್ವೆ ಮಾಡಿ ಸೊ ಏನಪ್ಪಾ ಅಂದ್ರೆ ಸಕ್ಸಸ್ ರೇಷಿಯೋವನ್ನು ಚೆಕ್ ಮಾಡಿ ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಲೀಡರ್ಸ್ ಜೊತೆ ಸರ್ವೆ ಮಾಡಿ, ನಾಟ್ ಓನ್ಲಿ ಮೋದಿ ಕೇರ್, ಸೊ ಆಲ್ ದ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ ಸೊ ಯಾರ್ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಸರ್ವೆ ಮಾಡಿದಾದ್ಮೇಲೆ, ಚೆಕ್ ಮಾಡಿದಾದ್ಮೇಲೆ, ಸಕ್ಸಸ್ ರೇಷಿಯೋ ಚೆಕ್ ಮಾಡಿದಾದ್ಮೇಲೆ ಸೊ ಆಮೇಲೆ ನಾವು ಯಾವ ಸ್ಟೆಪ್ಸ್ ಅನ್ನು ನೀವು ಇಲ್ಲಿ ಫಾಲೋ ಮಾಡ್ಬೇಕಂತ ಸೊ ಹಾಕಿರೋದು ಈ ಪ್ರೆಸೆಂಟೇಶನ್ ಅಲ್ಲಿ. ಸೊ ಅದಕ್ಕಾಗಿ ಈ ಸ್ಟೆಪ್ಸ್ ಈ ಸಕ್ಸಸ್ಫುಲ್ ಲೀಡರ್ಸ್ ಫಾಲೋ ಮಾಡ್ಕೊಂಡು ಇವತ್ತಿನ ಡೇಟ್ ಅಲ್ಲಿ ಬಿಗ್ ಅರ್ನರ್ಸ್ ಆಗಿರೋದು, ಬಿಗ್ ಚೆಕ್ ಅನ್ನು ಇವತ್ತಿನ ಡೇಟ್ ಅಲ್ಲಿ ಅರ್ನ್ ಮಾಡ್ತಾ ಇರೋದು. ಸೊ ನೀವು ಕೂಡ ಇದೇ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ತಾ, ಬಟ್ ಏನಪ್ಪಾ ಅಂದ್ರೆ ಜೆನ್ಯೂನ್ ಆಗಿ ನೀವು ಫಾಲೋ ಮಾಡ್ಬೇಕಾಗಿರುತ್ತೆ. ಸೊ ವೆರಿ ವೆರಿ ಒಂದ್ ಡೆಡಿಕೇಶನ್ ಇಂದ ಫಾಲೋ ಮಾಡಿದ್ರೆ ಸೊ ಡೆಫಿನೆಟ್ ಆಗಿ ಸಕ್ಸಸ್ ಎಲ್ಲರಿಗೂ ಸಿಗೋದು ಗ್ಯಾರಂಟಿನೇ. ಓಕೆ, ಸೊ ನೀವೆಲ್ರೂ ನಿಮ್ಮ ಸಕ್ಸಸ್ ಗೋಸ್ಕರ ರೆಡಿ ಆಗಿರಿ. ಅಂಡ್ ನಮ್ಮ ಇವತ್ತಿನ ಶುರುವಾತ್ ಪ್ರೋಗ್ರಾಮ್ದು ನಾನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತಾ ಸೊ ಇವತ್ತಿನ ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಮಾಡಕ್ ಇಷ್ಟಪಡ್ತಾ ಇದೀನಿ. ಸೊ ನೀವೆಲ್ರೂ ರೆಡಿ ಇದ್ರೆ ಸೊ ಕ್ವಿಕ್ ಆಗಿ ನಮ್ಮ ಲೈವ್ ಚಾಟ್ ಬಾಕ್ಸ್ ಅಲ್ಲಿ ಸೊ ಮೆನ್ಷನ್ ಮಾಡಬಹುದು ರೆಡಿ ಇದ್ದೀರಾ ಅಂತ. ಸೊ ನಾನು ಸ್ಕ್ರೀನ್ ಕೆಲವೇ ಒಂದು ಕ್ಷಣದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಸ್, ಸ್ಕ್ರೀನ್ ಇಸ್ ವಿಸಿಬಲ್ ನಾವ್. ಸೊ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ಮತ್ತೊಮ್ಮೆ ವೆಲ್ಕಮ್. ನಾನು ಬಲ್ಕಿಸ್ ಸರ, ರೀಜನಲ್ ಟ್ರೈನರ್
ಫಾರ್ ಸೌತ್ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಶನಿವಾರ ಅದು ಶುರುವಾತ್ ಪ್ರೋಗ್ರಾಮ್ ಅಲ್ಲಿ. ಶುರುವಾತ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ ಪ್ರಾರಂಭ. ಈ ಪ್ರಾರಂಭ ನಮ್ಮ ಬಿಸ್ನೆಸಸ್ ಅಲ್ಲಿ ಯಾವ ತರಹ ನಾವು ಸ್ಟಾರ್ಟ್ ಮಾಡ್ಬೇಕು, ಕಿಕ್ ಸ್ಟಾರ್ಟ್ ಯಾವ ತರಹ ಮಾಡ್ಬೇಕು, ಯಾವ ಸ್ಟೆಪ್ಸ್ ಯಾವ ಕಾರ್ನರ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಯಾವ ಇನಿಷಿಯಲ್ ಪೇಜ್ ಇಂದ ಸ್ಟಾರ್ಟ್ ಮಾಡ್ಬೇಕಂತ ನಮ್ಗೆ ಒಂದು ಐಡಿಯಾ ಸಿಗುತ್ತೆ ಶುರುವಾತ್ ಪ್ರೋಗ್ರಾಮ್ ಇಂದಾನೆ. ಸೊ ಅದಕ್ಕಾಗಿ ಈ ಪ್ರೋಗ್ರಾಮ್ ಅಲ್ಲಿ 10 ಹೆಜ್ಜೆ ಇದೆ. 10 ಕದಂ ಆಜಾದಿಗೆ 10 ಹೆಜ್ಜೆ ಇದೆ ನಮ್ಮ ಫಿನಾನ್ಷಿಯಲ್ ಆಜಾದಿಗೋಸ್ಕರ. ಸೊ ಈ 10 ಹೆಜ್ಜೆಯನ್ನು ನೀವು ಒಂದು ಸೀರಿಯಸ್ನೆಸ್ ಇಂದ ಫಾಲೋ ಮಾಡಿದ್ರೆ ಸೊ ಡೆಫಿನೆಟ್ ಆಗಿ ಯಾವ ರೀತಿಯ ಏನಪ್ಪಾ ಅಂದ್ರೆ ನಿಮ್ಗೆ ಡೈವರ್ಷನ್ ಆಗಲ್ಲ. ಸೊ ನಿಮ್ಗೆ ದಾರಿ ಗೊತ್ತಾಗುತ್ತೆ, ಯಾವ ದಾರಿನಲ್ಲಿ ನಾನು ಹೋಗ್ಬೇಕಂತ ಒಂದು ಕ್ಲಾರಿಟಿ ಸಿಗುತ್ತೆ. ಕ್ಲಾರಿಟಿ ಸಿಕ್ಕಿದ್ದಾಗ ಏನಪ್ಪಾ ಅಂದ್ರೆ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗೋದು ಈಸಿ ಆಗುತ್ತೆ. ನಮ್ಗೆ ಕ್ಲಾರಿಟಿನೇ ಇಲ್ಲ, ಎಲ್ಲಿ ಹೋಗ್ಬೇಕು, ಜಿಗ್ಜಾಗ್ ಮ್ಯಾನರ್ ಅಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಯಾವ ತರ ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗ್ಬಹುದು, ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಈ ಕ್ಲಾರಿಟಿ ನಿಮ್ಮ ಮೈಂಡ್ ಅಲ್ಲಿ ಸಿಗ್ಬೇಕಪ್ಪ ಅಂದ್ರೆ ಶುರುವಾತ್ ಈಸ್ ದ ಪ್ರೋಗ್ರಾಮ್. ಸೊ ಅದಕ್ಕಾಗಿ ನಿಮ್ಮ ಟೀಮ್ ಮೆಂಬರ್ಸ್ ಅಲ್ಲಿ ಸ್ಪೆಷಲಿ ಮೆಗಾ ಪರಿವರ್ತನ್ಸ್ ಗಳು ನೀವು ಕಂಡಕ್ಟ್ ಮಾಡ್ತೀರಾ, ಸೆಮಿನಾರ್ಸ್ ಅನ್ನು ಅಟೆಂಡ್ ಮಾಡ್ತೀರಾ, ಅದು ಆದ್ಮೇಲೆ ಜಾಯಿನ್ ಆಗ್ತೀರಾ. ಬಟ್ ಜಾಯಿನ್ ಆಗಿದ್ಮೇಲೆ ವಾಟ್ ಇಸ್ ನೆಕ್ಸ್ಟ್ ಸ್ಟೆಪ್? ಸೊ ದಿಸ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಶುರುವಾತ್ ನಮ್ಮ ನೆಕ್ಸ್ಟ್ ಸ್ಟೆಪ್ ಇರುತ್ತೆ. ಸೊ ಅದಕ್ಕಾಗಿ ಇದನ್ನು ನೀವು ಜೆನ್ಯೂನ್ ಆಗಿ ಫಾಲೋ ಮಾಡ್ಬೇಕಂತ ಒಂದ್ ಡಿಸಿಷನ್ ತಗೊಳ್ಳಿ, ಒಂದ್ ನಿರ್ಧಾರ ತಗೊಳ್ಳಿ, ಒಂದ್ ಕಮಿಟ್ಮೆಂಟ್ ತಗೊಳ್ಳಿ. ನೀವು ಏನಪ್ಪಾ ಅಂದ್ರೆ ಸ್ಪೆಂಡ್ ಮಾಡ್ತಾ ಇರುವಂತಹ ಒಂದು ದಿನ, ಒಂದ್ ಕ್ಷಣ, ಒಂದ್ ಟೈಮ್ ಏನಿರುತ್ತೆ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಟೈಮ್ ಈಸ್ ಮನಿ ಅಂತ ಹೇಳೋದು. ಈ ಟೈಮ್ ಅನ್ನು ಪ್ರಾಪರ್ ವೇ ನಲ್ಲಿ ಯುಟಿಲೈಸ್ ಯಾವ ತರಹ ಮಾಡ್ಬೇಕು ನೀವು ಮೋದಿಕೆರಲ್ಲಿ ಬಂದಾಗ ಅಂತ ಸೊ ನಮ್ಮ ಶುರುವಾತ್ ಪ್ರೋಗ್ರಾಮ್ ಹೇಳುತ್ತೆ. ಸೊ ಅದಕ್ಕಾಗಿನೇ ನಮ್ಮ ಫೌಂಡರ್ ಆಫ್ ದ ಕಂಪನಿ ಮಿಸ್ಟರ್ ಸಮೀರ್ ಮೋದಿಜಿ ಅವರು ಹೇಳ್ತಾರೆ, ವಿತ್ ಎವ್ರಿ ಸ್ಟೆಪ್ ಯು ಟೇಕ್ ಐ ವಿಲ್ ಟೇಕ್ 2 ಫಾರ್ ಯು ಅಂತ. ಸೊ ನೀವು ಇಷ್ಟೇ ಸೀರಿಯಸ್ನೆಸ್ ಇಂದ ಏನಪ್ಪಾ ನಾನ್ ನಿರ್ಧಾರ ಮಾಡ್ಕೊಂಡ್ ಬಂದಿರೋದು ಇಲ್ಲಿ ಕಂಪ್ಲೀಟ್ ಅಥವಾ ಫುಲ್ಫಿಲ್ ಮಾಡ್ಬೇಕು ಅಂತ ಒಂದೇ ಅದು ಹಾರ್ಸ್ಗೆ ಹಾಕ್ತಾರೆ ನೋಡಿ ಕಣ್ಣಿಗೆ ಒಂದ್ ಸೈಡ್ಗೆ. ಸೊ ಯಾಕಪ್ಪ ಅಂದ್ರೆ ಅಲ್ಲಿ ಇಲ್ಲಿ ನೋಡ್ಬಾರ್ದು, ಅಲ್ಲಿ ಇಲ್ಲಿ ಡೈವರ್ಷನ್ ಆಗ್ಬಾರ್ದಂತ. ಸೊ ಅದೇ ತರ ನಾವು ಹಾಕೊಂಡು ನಮ್ಮ ದಾರಿ ಫಿಕ್ಸ್ ಇದ್ರೆ ಡೆಫಿನೆಟ್ ಆಗಿ ಅಂತ ಸೀರಿಯಸ್ ಪೀಪಲ್ಗೋಸ್ಕರ ಸಮೀರ್ ಮೋದಿಜಿ ಅವರು ಹೇಳ್ತಾರೆ, ಸೊ ನಿಮಗೋಸ್ಕರ ನಾನು 2 ಹೆಜ್ಜೆ ತಗೊಳಕ್ಕೆ ರೆಡಿ ಇದ್ದೀನಿ, ಬಟ್ ನೀವು ಸೀರಿಯಸ್ ಇರ್ಬೇಕು, ಜೆನ್ಯೂನ್ ಇರ್ಬೇಕು, ಕಮಿಟ್ಮೆಂಟ್ ಅಂಡ್ ಡೆಡಿಕೇಶನ್ ಇಂದ ಇಲ್ಲಿ ವರ್ಕ್ ಮಾಡೋ ತರಹ ಇರ್ಬೇಕಂತ. ಸೊ ಎಲ್ರು ಜೆನ್ಯೂನ್ ಓದಿರಾ? ಸೊ ಸೀರಿಯಸ್ನೆಸ್ ಇಂದ ವರ್ಕ್ ಮಾಡಕ್ಕೆ ರೆಡಿ ಇದೀರಪ್ಪ ಎಲ್ರು? ಸೊ ರೆಡಿ ಇದ್ರೆ ಎಸ್ ಅಂತ ಹಾಕ್ಬಹುದು. ಸೊ ಡೆಫಿನೆಟ್ ಆಗಿ ಎನರ್ಜೆಟಿಕ್ ಇರ್ಬೇಕು ಯಾವಾಗ್ಲೂ. ಇಲ್ಲಿ ಒಂದ್ ಎಂಥೂಸಿಯಾಸಮ್ ಇಂದ, ಒಂದ್ ಬೋಲ್ಡ್ನೆಸ್ ಇಂದ, ಏನಪ್ಪಾ ಅಂದ್ರೆ ಕಾನ್ಫಿಡೆನ್ಸ್ ಇಂದ ಇಲ್ಲಿ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಸಸ್ ರೇಷಿಯೋ ನಮ್ಮ ಹೈಯರ್ ಸ್ಟೇಜ್ ಅಲ್ಲಿ ಸಿಗುತ್ತೆ ನಮ್ಗೆ, ರೈಟ್? ಸೊ ಬನ್ನಿ ನೋಡೋಣ ಕ್ವಿಕ್ ಆಗಿ ಯಾವ 10 ಹೆಜ್ಜೆ ಇದೆ ಇದು ನಮ್ಮ ಫಿನಾನ್ಷಿಯಲ್ ಆಜಾದಿಗೋಸ್ಕರ ಅಂತ. ಸೊ ಈ 10 ಸ್ಟೆಪ್ಸ್ ಟು ಆಜಾದಿ. ಫಸ್ಟ್ ಸ್ಟೆಪ್ ಗೆ ನಾವು ಸಪೋರ್ಟ್ ಚಾರ್ಟ್ ಅಂತ ಹೇಳ್ತೀವಿ. ಸೆಕೆಂಡ್ನೇ ಸ್ಟೆಪ್ ಗೋಲ್ ಸೆಟ್ಟಿಂಗ್. 3ನೇದು ಪ್ರಾಸ್ಪೆಕ್ಟ್ ಲಿಸ್ಟ್. 4ನೇದು ಸೆಲ್ಫ್ ಯೂಸೇಜ್ ಮಾಡೋದು. 5ನೇದು ಶೇರಿಂಗ್ ಮಾಡೋದು. 6ನೇದು ಸ್ಪಾನ್ಸರಿಂಗ್ ಮಾಡೋದು. 7th ಸ್ಟೆಪ್ ಈ ಸ್ಟ್ರಕ್ಚರ್, ಪ್ರಾಪರ್ ಸ್ಟ್ರಕ್ಚರ್ ಇರ್ಬೇಕಾಗಿರೋದು. 8ನೇ ಸ್ಟೆಪ್ ರೋಲ್ ಮಾಡೆಲಿಂಗ್. 9ನೇ ಸ್ಟೆಪ್ ಪರ್ಸನಾಲಿಟಿ ಪ್ರೋಗ್ರೆಸ್ ಅಂಡ್ 10th ಸ್ಟೆಪ್ 10ನೇ ಸ್ಟೆಪ್ ಏನಪ್ಪಾ ಅಂದ್ರೆ ಡೂಪ್ಲಿಕೇಶನ್. ಸೊ 1 by 1 ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಯಾವ ತರಹ ಇದು ಇದೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ತಗೊಳ್ಳೋಣ. ಸ್ಪೆಷಲಿ ನ್ಯೂ ಕಮರ್ಸ್ ಕೇಳ್ಕೊಳ್ಳಿ ಸರಿಯಾಗಿ. ವೆರಿ ವೆರಿ ಇಂಪಾರ್ಟೆಂಟ್ ಸೆಷನ್ ಇವತ್ತಿನ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಫಸ್ಟ್ ಸ್ಟೆಪ್ ಈ ಸಪೋರ್ಟ್ ಚಾರ್ಟ್. ಏನಪ್ಪಾ ಇದು ಸಪೋರ್ಟ್ ಚಾರ್ಟ್? ಯಾರಿಗೆ ಬೇಕಾಗಿರುವಂತಹ ಸಪೋರ್ಟ್ ಚಾರ್ಟ್ ಇದು? ಸ್ಪೆಷಲಿ ನಿಮಗೋಸ್ಕರ, ನಿಮ್ಮ ನ್ಯೂ ಜಾಯ್ನಿಗೋಸ್ಕರ. ನ್ಯೂ ಜಾಯ್ನರ್ಸ್ ನೀವು ಇದ್ರೆ ಸೊ ನಿಮಗೋಸ್ಕರ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಿಮ್ಮ ಸಕ್ಸಸ್ ಜರ್ನಿದು ಫಸ್ಟ್ ಹೆಜ್ಜೆ ಇದು. ಸಕ್ಸಸ್ ನಿಮಗೆ ಸಿಗ್ಬೇಕಪ್ಪ ಅಂದ್ರೆ ಫಸ್ಟ್ ಸ್ಟೆಪ್ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗಿರುತ್ತೆ. ನಿಮ್ಮ ಲೀಡರ್ಸ್ ಹತ್ರ ನಿಮ್ಗೆ ಯಾರು ಸ್ಪಾನ್ಸರ್ ಮಾಡಿದ್ದಾರೆ, ಇನ್ ಕೇಸ್ ಅವ್ರು ಬೈ ಮಿಸ್ಟೇಕ್ ಆಗಿ ಮಿಸ್ ಮಾಡ್ಬಿಟ್ರೆ ಈ ಸಪೋರ್ಟ್ ಚಾರ್ಟ್ ಅನ್ನು ಪ್ರೊವೈಡ್ ಮಾಡೋದು. ಸೊ ನೀವು ಕೂಡ ಕೇಳಬಹುದು ನಿಮ್ಮ ಅಪ್ಲೈನ್ಗೆ, ನಿಮ್ಮ ಸ್ಪಾನ್ಸರ್ಗೆ, ಅಥವಾ ನೀವು ಬೇರೆಯವ್ರಿಗೆ ಸ್ಪಾನ್ಸರ್ ಮಾಡ್ತಾ ಇದ್ದೀರಪ್ಪ ಅಂದ್ರೆ ಮೇಕ್ ಶೋರ್ ದಟ್ ಅವ್ರು ಸಕ್ಸಸ್ ಆಗ್ಬೇಕಪ್ಪ ಅಂದ್ರೆ ಫಸ್ಟ್ ಸ್ಟೆಪ್ ನಿಮ್ಮ ಹ್ಯಾಂಡ್ ಹೋಲ್ಡಿಂಗ್ ಇರ್ಬೇಕು ಅವ್ರಿಗೋಸ್ಕರ. ಯಾವ ತರ ಇರ್ಬೇಕಪ್ಪ ಇದು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಚಾರ್ಟ್ ಅಂದ್ರೆ 2 ಕ್ಯಾಟಗರಿನಲ್ಲಿ ಡಿವೈಡ್ ಆಗುತ್ತೆ. ಒಂದು ಅಪ್ಲೈನ್ ಸಪೋರ್ಟ್ ಅಂತ ಹೇಳ್ತೀವಿ, ಇನ್ನೊಂದು ಕಂಪನಿ ಸಪೋರ್ಟ್ ಅಂತ ಹೇಳ್ತೀವಿ. ಅಪ್ಲೈನ್ ಸಪೋರ್ಟ್ ಅಲ್ಲಿ ಯಾವ ತರ ಇರ್ಬೇಕು, ಡೀಟೇಲಿಂಗ್ ಏನೇನ್ ಇರ್ಬೇಕಪ್ಪ ಅಂದ್ರೆ ಸ್ಪಾನ್ಸರ್. ನೀವು ಸ್ಪಾನ್ಸರ್ ಆಗಿದ್ದೀರಾ,
ಕರೆಕ್ಟ್ ಅಲ್ವಾ? ನೀವೇ ಸ್ಪಾನ್ಸರ್ ಆಗಿದ್ದೀರಾ. ಸೊ ನಿಮ್ಮ ಡೌನ್ಲೈನ್ ಅನ್ನು, ನಿಮ್ಮ ಒಂದು ಪ್ರಾಸ್ಪೆಕ್ಟ್ ಅನ್ನು ಸ್ಪಾನ್ಸರ್ ಮಾಡಿದ್ದೀರಾ. ಸೊ ನಿಮ್ಮ ನೇಮ್ ಕ್ಲಿಯರ್ ಕಟ್ ಆಗಿ ಬರೆದು ಕೊಡ್ಬೇಕು, ನಿಮ್ಮ ಫುಲ್ ನೇಮ್ ಅಂಡ್ ಅಲಾಂಗ್ ವಿತ್ ದಟ್ ನಿಮ್ಮ ಆಕ್ಟಿವ್ ಆಗಿರುವಂತಹ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರುವಂತಹ ಕಾಂಟ್ಯಾಕ್ಟ್ ನಂಬರ್. ಸೊ ಅದೇ ತರಹ ಯಾವ ಲೈನ್ ಅಲ್ಲಿ ಅವ್ರಿಗೆ ಜಾಯಿನ್ ಮಾಡಿಸಿದ್ರ, ಮೇ ಬಿ ನೀವು GBD ಇರಬಹುದು, ಮೇ ಬಿ ನೀವು ಕ್ರೌನ್ ಡೈಮಂಡ್ ಡೈರೆಕ್ಟರ್ ಇರಬಹುದು, ಬಟ್ ಯಾವ ಲೈನ್ ಅಲ್ಲಿ ಯಾರ್ ಕೆಳಗಡೆ ಅವ್ರಿಗೆ ಜಾಯಿನ್ ಮಾಡಿಸಿದ್ದೀರಾ ಆ ಪರ್ಟಿಕ್ಯುಲರ್ ಲೈನ್ ಅಲ್ಲಿ ಯಾರು ಡೈರೆಕ್ಟರ್ ಇದ್ದಾರೆ, ಸೊ ಅವ್ರದೇ ಆದಂತಹ ಕಾಂಟ್ಯಾಕ್ಟ್ ನಂಬರ್ ಅಂಡ್ ನೇಮ್ ಅನ್ನು ಬರೆದು ಕೊಡ್ಬೇಕು. ಅದೇ ತರ ಸೀನಿಯರ್ ಡೈರೆಕ್ಟರ್, ಅವ್ರಿಗಿಂತ ಸೂಪರ್ ಅಪ್ಲೈನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಸೊ ಅದೇ ತರಹ ಹೈಯರ್ ಸ್ಟೇಜಸ್, ಹೈಯರ್ ಟೈಟಲ್ ಸೇಮ್ ಲೈನ್ ಅಲ್ಲಿ, ಸೇಮ್ ಲೈನ್, ಎಲ್ಲ ಲೈನ್ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೇಮ್ ಲೈನ್ ಎಲ್ಲಿ ಅವ್ರಿಗೆ ಜಾಯಿನ್ ಮಾಡಿಸಿದ್ರ ಸೇಮ್ ಲೈನ್ ಅಲ್ಲಿ ಟಿಲ್ GBD ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ವರೆಗೆ ಅವ್ರದ್ದೇ ಆದಂತಹ ನೇಮ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಅವ್ರಿಗೆ ಬರೆದು ಕೊಡಿ. ಸೊ ಇದು ಯಾವಾಗ ಸಿಗುತ್ತೆ? ಸೊ ನೀವು ಈ ಪ್ರೊಸೀಜರ್ ಅನ್ನು ಮೊದಲಿಂದಾನೇ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ರೆ ಮಾತ್ರ ನಿಮ್ಗೆ ಆಲ್ ದ ಡೀಟೇಲಿಂಗ್ ಸಿಗದು. ಇಲ್ಲಪ್ಪ ನಾವು ಮಾಡ್ತಾನೆ ಇಲ್ಲ ಇದು ರೆಗ್ಯುಲರ್ ಆಗಿ ಅಂದ್ರೆ ಬೇರೆಯವರಿಗೆ, ನ್ಯೂ ಪೀಪಲ್ ಗೆ ಯಾವ ತರ ಡೀಟೇಲಿಂಗ್ ಪ್ರೊವೈಡ್ ಮಾಡ್ತೀರಾ? ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ಕನೆಕ್ಷನ್ ಅಪ್ಲೈನ್ ಜೊತೆ ಒಳ್ಳೆ ರಿಲೇಶನ್ಶಿಪ್, ಡೌನ್ಲೈನ್ ಜೊತೆ ಒಳ್ಳೆ ಗುಡ್ ಒಂದು ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ಈ ಚಾರ್ಟ್ ಅನ್ನು ಕೂಡ ಪ್ರಿಪೇರ್ ಮಾಡಕ್ಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಈಸಿಯಾಗಿ ನಿಮ್ಮ ಮೊಬೈಲ್ ಅಲ್ಲೇ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಅಪ್ಲೈನ್ ಸಪೋರ್ಟ್ ನೀವು ಪ್ರೊವೈಡ್ ಮಾಡ್ಬೇಕಾಗಿರೋದು ನ್ಯೂ ಕಮರ್ಗೆ. ಸೊ ಅದೇ ತರ ಕಂಪನಿ ಕಡೆಯಿಂದ ಏನಪ್ಪಾ ಸಪೋರ್ಟ್ ಇದೆ ಅಂದ್ರೆ ಆಜಾದಿ ಕಾಲ್ ಸೆಂಟರ್ ಏನಿದೆ, ಸೊ ಈ ಆಜಾದಿ ಕಾಲ್ ಸೆಂಟರ್ದು ಕಾಂಟ್ಯಾಕ್ಟ್ ನಂಬರ್ 180030012999 ಇದನ್ನು ನಾವು ನೆನ್ಪಿಟ್ಕೋಬೇಕಾಗಿರುತ್ತೆ. ಸೊ ಈ ನಂಬರ್ ನಮ್ಗೆ ಮೋಸ್ಟ್ ಆಫ್ ದ ಟೈಮ್ ಏನಪ್ಪಾ ಅಂದ್ರೆ ಹೆಲ್ಪ್ ಔಟ್ ಆಗುತ್ತೆ. ಸೊ ಯಾಕಪ್ಪ ಅಂದ್ರೆ ಸಮ್ ಟೈಮ್ಸ್ ನಿಮ್ಗೆ ಒಂದು ಆರ್ಡರ್ ಹಾಕ್ತಾ ಇದ್ದೀರಾ, ಏನಾದ್ರೂ ಕನ್ಫ್ಯೂಷನ್ ಇದೆ, ಅಥವಾ ಯಾವುದೇ ರೀತಿಯ ನಿಮ್ಗೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಲ್ಲ, ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಅಂತ ಸಿಚುವೇಶನ್ ಅಲ್ಲಿ, ಅಂತ ಸಮಯದಲ್ಲಿ ಕೂಡ ನೀವು ರೀಚ್ ಆಗ್ಬಹುದು ಆಜಾದಿ ಕಾಲ್ ಸೆಂಟರ್ಗೆ. ಸೊ ಅದಕ್ಕೋಸ್ಕರ ನೀವು ಈ ಕಾಂಟ್ಯಾಕ್ಟ್ ನಂಬರ್ ಅನ್ನು ಇಟ್ಕೊಳ್ಳಿ. ಸೊ ಅದೇ ತರ MSC ಮೋದಿ ಕೇರ್ ಸಕ್ಸಸ್ ಸೆಂಟರ್ ಅಂತ ಹೇಳ್ತೀವಿ. ಅಂಡ್ ಕೆಲವೊಂದು ಪ್ಲೇಸಸ್ ಅಲ್ಲಿ MLCs ಗಳು ಇದೆ, ಮೋದಿ ಕೇರ್ ಲೈಫ್ ಸ್ಟೈಲ್ ಸೆಂಟರ್ಸ್ ಅಂತ ಹೇಳ್ತೀವಿ. ಯಾವ ಸ್ಟೇಟ್ ಅಲ್ಲಿ ಅಥವಾ ಯಾವ ಪರ್ಟಿಕ್ಯುಲರ್ ಸಿಟಿನಲ್ಲಿ ನಿಮ್ಮ ನ್ಯೂ ಜಾಯಿನರ್ ಗೆ ಜಾಯಿನ್ ಮಾಡಿಸಿದೀರಾ, ಸೊ ಆ ಪರ್ಟಿಕ್ಯುಲರ್ ಸಿಟಿನಲ್ಲಿ ಮೋದಿ ಕೇರ್ ಸಕ್ಸಸ್ ಸೆಂಟರ್, ಮೋದಿ ಕೇರ್ದು ಕಾರ್ಪೊರೇಟ್ ಆಫೀಸ್ ಎಲ್ಲಿದೆ, ಅಡ್ರೆಸ್ ಪ್ಲಸ್ ಕಾಂಟ್ಯಾಕ್ಟ್ ನಂಬರ್ ಅನ್ನು ಬರೆದು ಕೊಡಿ. ಸೊ ಅದೇ ತರ ಇದು DP ಓಪನ್ ಮಾಡ್ಬೇಕಂದ್ರೆ DP ಮ್ಯಾನೇಜರ್ದು ನಂಬರ್ ಸಹಾಯಕಾರಿ ಇರುತ್ತೆ. ಇನ್ ಕೇಸ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಅವ್ರು ಪ್ಲಾನ್ ಮಾಡ್ತಾ ಇರುವಾಗ ಬಿಸ್ನೆಸ್ ಅಲ್ಲಿ ನಾನ್ ನೆಕ್ಸ್ಟ್ ಲೆವೆಲ್ದು ಪ್ಲಾನ್ ಮಾಡ್ಬೇಕಪ್ಪ ಅಂತ ಸೀರಿಯಸ್ನೆಸ್ ಇದ್ರೆ ಡೆಫಿನೆಟ್ ಆಗಿ DP ಮ್ಯಾನೇಜರ್ದು ನಂಬರ್ ಅವಶ್ಯಕತೆ ಇರುತ್ತೆ. DP ಮ್ಯಾನೇಜರ್ ನಂಬರ್ ಬರೆದು ಕೊಡಿ. ಅದೇ ತರ ರೀಜನಲ್ ಪ್ರಾಡಕ್ಟ್ ಟ್ರೈನರ್ಸ್ ಅಂತ ಹೇಳ್ತೀವಿ, RPT. ಸೊ ಯಾವ ರೀಜನ್ ಅಲ್ಲಿ, ಸೌತ್ ರೀಜನ್ ಅಲ್ಲಿ ಜಾಯಿನ್ ಆಗಿದ್ದೀರಾ, ಅಥವಾ ನಾರ್ತ್ ರೀಜನ್ ಅಲ್ಲಿ ಜಾಯಿನ್ ಆಗಿದ್ದೀರಾ, ವೆಸ್ಟ್ ರೀಜನ್ ಅಲ್ಲಿ ಜಾಯಿನ್ ಆಗಿದ್ದೀರಾ, ಈಸ್ಟ್ ರೀಜನ್, ನಾರ್ತ್ ಈಸ್ಟ್ ಅಲ್ಲಿ ಜಾಯಿನ್ ಆಗಿದ್ದೀರಾ, ಸೊ ಅಲ್ಲಿ ರೀಜನಲ್ ಪ್ರಾಡಕ್ಟ್ ಟ್ರೈನರ್ಸ್ ಯಾರಿದ್ದಾರೆ ಆ ಪರ್ಟಿಕ್ಯುಲರ್ ಟ್ರೈನರ್ಸ್ ಕಾಂಟ್ಯಾಕ್ಟ್ ನಂಬರ್ ಅಂಡ್ ನೇಮ್ ಅನ್ನು ಬರೆದು ಕೊಡಿ. ಸೊ ಅದೇ ತರ ಏರಿಯಾ ಸೇಲ್ಸ್ ಮ್ಯಾನೇಜರ್, ನಿಮ್ಮ ಪರ್ಟಿಕ್ಯುಲರ್ ಸ್ಟೇಟ್ಸ್ ಅಲ್ಲಿ ಯಾರ್ಯಾರು ಏರಿಯಾ ಸೇಲ್ಸ್ ಮ್ಯಾನೇಜರ್ಸ್ ಗಳು ಇದ್ದಾರೆ, ಸೊ ಅವ್ರದೇ ಆದಂತಹ ಕಾಂಟ್ಯಾಕ್ಟ್ ನಂಬರ್ ಕೂಡ ಅವ್ರಿಗೆ ಬರೆದು ಕೊಡಿ. ರೈಟ್. ಅಂಡ್ ಅಲಾಂಗ್ ವಿತ್ ದಟ್ ಮೋಸ್ಟ್ ಏನಪ್ಪಾ ಅಂದ್ರೆ ಐಸಿಂಗ್ ಆನ್ ದ ಕೇಕ್, ಮಿಸ್ಡ್ ಕಾಲ್ ಸರ್ವಿಸಸ್ ಕೂಡ ಇದೆ ನಮ್ಮ ಹತ್ರ. ಬಿಸ್ನೆಸ್ ವಾಲ್ಯೂಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಗೆ ಈ ಸ್ಕ್ರೀನ್ ಮೇಲೆ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ ಗೆ ಮಿಸ್ಡ್ ಕಾಲ್ ಕೊಡಬಹುದು. ನಿಮ್ಮ ಬಿಸ್ನೆಸ್ ವಾಲ್ಯೂಮ್ ರಿಲೇಟೆಡ್ ಇನ್ಫಾರ್ಮೇಶನ್ ಈಸಿಯಾಗಿ ಕ್ವಿಕ್ ಅಲ್ಲಿ ಸಿಂಪಲ್, ವೆರಿ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಬೋನಸ್ ರಿಲೇಟೆಡ್ ಇನ್ಫಾರ್ಮೇಶನ್, ಲಾಯಲ್ಟಿ ಕ್ವಾಲಿಫಿಕೇಶನ್ ರಿಲೇಟೆಡ್ ಮಂತ್ಸ್ ಇನ್ಫಾರ್ಮೇಶನ್, ಅಥವಾ ನಿಮ್ಮ ಮೊಬೈಲ್ ಆಪ್ ಏನಿದೆ, ಮೋದಿ ಕೇರ್ದು ಪ್ರೊಫೆಷನಲ್ ಮೊಬೈಲ್ ಆಪ್ ಏನಿದೆ, ಸೊ ಅದ್ರಲ್ಲಿ ಏನಾದ್ರು ಸಹಾಯ ಬೇಕಂದ್ರೆ, ಏನಾದ್ರು ವರ್ಕ್ ಆಗ್ತಾ ಇಲ್ಲ, ಅಥವಾ ಪಾಸ್ವರ್ಡ್ ಏನಾದ್ರು ಇದು ಆಗಿದೆ, ಸೊ ಅಂತ ಸಿಚುವೇಶನ್ ಅಲ್ಲಿ ನೀವು ಮಿಸ್ಡ್ ಕಾಲ್ ಸರ್ವಿಸಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದು ಕಂಪನಿ ಕಡೆಯಿಂದ ಸಿಗ್ತಾ ಇರುವಂತಹ ಸಪೋರ್ಟ್, ಅಂಡ್ ಅಪ್ಲೈನ್ ಕಡೆಯಿಂದ ಕೂಡ ಸಿಗ್ತಾ ಇರುವಂತಹ ಸಪೋರ್ಟ್ ಇದೆ. ಸೊ ಇವಾಗ ಏನಪ್ಪಾ ಅಂದ್ರೆ ಈ ಎರಡು ಕ್ಯಾಟಗರಿ ಆಫ್ ಸಪೋರ್ಟ್ ಅನ್ನು ನೀವು ನಿಮ್ಮ ನ್ಯೂ ಕಮರ್ಗೆ, ನ್ಯೂ ಟೀಮ್ ಮೆಂಬರ್ಗೆ ಪ್ರೊವೈಡ್ ಮಾಡಿದ್ರೆ, ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಮಾರಲ್ ಸಪೋರ್ಟ್ ಸಿಗುತ್ತೆ, ಒಂದ್ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ದಂಗೆ ಸಿಗುತ್ತೆ. ಮಾರಲಿ ಏನಪ್ಪಾ ಅಂದ್ರೆ ಅವ್ರಿಗೆ ಒಂದ್ ಟೆನ್ಷನ್ ಇರಲ್ಲ, ಟೆನ್ಷನ್ ಫ್ರೀ ಆಗ್ತಾರೆ. ಸೆಕೆಂಡ್, ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಯಾವ್ದೇ ತರದ ಕ್ವೈರಿ ಇದ್ರೆ ಯಾರಿಗೆ ಅಪ್ರೋಚ್ ಮಾಡ್ಬೇಕಂತ ಅವ್ರಿಗೆ ರೆಸಲ್ಯೂಷನ್, ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ.
ಟೈಮ್ಸ್ ಏನಪ್ಪಾ ಅಂದ್ರೆ ಕ್ಲೋಸಿಂಗ್ ಆಫ್ ದ ಮಂತ್ ಕ್ಲೋಸಿಂಗ್ ಅಲ್ಲಿ ನಾನು ನೋಡಿದೀನಿ, ಅಲ್ಲಿ ಇಲ್ಲಿ ಒದ್ದಾಡ್ತಾ ಇರ್ತೀರಾ, ಯಾರಿಗೆ ಕಾಲ್ ಮಾಡ್ಬೇಕು, ನನ್ನ ಬಿಲ್ಲಿಂಗ್ ನಾನು ಪೇಮೆಂಟ್ ಮಾಡಿದೀನಿ, ನನ್ಗೆ ಇನ್ನ ಪ್ರಾಡಕ್ಟ್ ಆರ್ಡರೇ ಸಿಕ್ಕಿಲ್ಲ. ಸೊ ಇಷ್ಟೆಲ್ಲ ನಿಮ್ಗೆ ಕನ್ಫ್ಯೂಷನ್ ಗಳು ಇರುತ್ತೆ. ಸೊ ಯಾರ್ಯಾರಿಗೂ ಅಪ್ರೋಚ್ ಮಾಡ್ತಾ ಇರ್ತೀರಾ, ನಿಮ್ಗೆ ಗೊತ್ತಿರಲ್ಲ ಯಾರ ಕಡೆಯಿಂದ ನಿಮ್ಗೆ ಪ್ರಾಪರ್ ಸೊಲ್ಯೂಷನ್ ಸಿಗುತ್ತೆ ಅಂತ, ಕರೆಕ್ಟ್ ಅಲ್ವಾ? ಸೊ ನೀವು ಸುಮ್ನೆ ಕಾಲ್ ಮಾಡೋದ್ರಲ್ಲಿ ಟೈಮ್ ಅನ್ನು ವೇಸ್ಟ್ ಮಾಡ್ತೀರಾ. ಸೊ ಅಂತ ಸಿಚುವೇಶನ್ ಅಲ್ಲಿ ನಾವು ಹೋಗ್ಬಾರ್ದಪ್ಪ ಅಂದ್ರೆ ಡೆಫಿನೆಟ್ ಆಗಿ ಈ ಸಪೋರ್ಟ್ ಚಾಟ್ ಏನಿದೆ ತುಂಬಾ ಸಹಾಯಕಾರಿ ಇರುತ್ತೆ. ಅಂಡ್ ಡೆಫಿನೆಟ್ ಆಗಿ ಈ ತರ ಹ್ಯಾಂಡ್ ಹೋಲ್ಡಿಂಗ್, ಈ ತರ ಮೋರ್ ಕ್ಲಾರಿಟಿ ಸಿಕ್ಕಿದ್ರೆ ಸೊ ನಿಮ್ಮ ನ್ಯೂ ಕಮರ್ ಮೋರ್ ಆಕ್ಷನ್ಸ್ ಅಲ್ಲಿ ಬರ್ತಾರೆ. ಸೊ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಕ್ಕೆ ಒಂದು ಎನರ್ಜಿ ಕೂಡ ಸಿಗುತ್ತೆ. ಸೊ ಇದು ಆಗುತ್ತೆ ನಮ್ಮ ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ಏನಪ್ಪಾ ಹೇಳುತ್ತೆ ಅಂದ್ರೆ ಗೋಲ್ ಸೆಟ್ಟಿಂಗ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ರೈಟೇರಿಯಾ ನಮ್ಮ ಬಿಸ್ನೆಸಸ್ ಅಲ್ಲಿ. ಒಂದು ಸಕ್ಸಸ್ ಜರ್ನಿಯಲ್ಲಿ ವೆರಿ ಕ್ವಿಕ್ ಆಗಿ ನಮ್ಗೆ ಸಕ್ಸಸ್ ಸಿಗ್ಬೇಕಂದ್ರೆ ದಿಸ್ ಇಸ್ ದ ಮೇನ್ ಕ್ರೈಟೇರಿಯಾ. ಸ್ಟೆಪ್ ನಂಬರ್ 2 ಗೋಲ್ ಸೆಟ್ ಅನ್ನು ಮಾಡೋದು, ಗೋಲ್ ಸೆಟ್ಟಿಂಗ್ ಅನ್ನು ಮಾಡೋದು. ಸೊ ಯಾಕಂದ್ರೆ ತುಂಬಾ ಜನ ಡಿಫ್ರೆಂಟ್ ಪ್ರೊಫೈಲ್ಸ್ ಇಂದ ಬಂದಿರ್ತಾರೆ. ಜಾಬ್ ಪ್ರೊಫೈಲ್ ಇಂದ, ಎಂಪ್ಲಾಯ್ಮೆಂಟ್ ಇಂದ, ಅಥವಾ ಬೇರೆ ಟ್ರೆಡಿಷನಲ್ ವೇ ಆಫ್ ಬಿಸ್ನೆಸಸ್ ಇಂದ. ಓಕೆ, ಸೊ ಏನಪ್ಪಾ ಅಂದ್ರೆ ಸೊ ಅಲ್ಲಿ ಗೋಲ್ದು ಅಷ್ಟು ಇಂಪಾರ್ಟೆನ್ಸ್ ಆಗಿ ಅಷ್ಟು ಫೋಕಸ್ ಮಾಡಿ ನಿಮ್ಮ ಗೋಲ್ ಇಂಪಾರ್ಟೆಂಟ್ ಇದೆ, ನಿಮ್ಮ ಡ್ರೀಮ್ ಇಂಪಾರ್ಟೆಂಟ್ ಇದೆ ಅಂತ ಯಾರು ಹೇಳಲ್ಲ. ಅದಕ್ಕಾಗಿ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ ಗೋಲ್ದು. ಯಾವ ತರ ಲೈಫ್ ನಡೀತಾ ಇರುತ್ತೆ ರೆಗ್ಯುಲರ್ ಆಗಿ, ಅದೇ ತರ ನಡೀತಾ ಇರುತ್ತೆ ರೆಗ್ಯುಲರ್ ಲೈಫ್, ಕರೆಕ್ಟ್ ಅಲ್ವಾ? ಸೊ ಯಾವ ತರ ಲೈಕ್ ಜಸ್ಟ್ ಗೋ ವಿತ್ ದ ಫ್ಲೋ ಅಂತ, ಆ ತರ ಫ್ಲೋ ನಲ್ಲಿ ಹೋಗ್ತಾ ಇರುತ್ತೆ ಲೈಫ್ದು, ಅದ್ರಲ್ಲಿ ಏನ್ ಇಂಟೆನ್ಷನ್ಸ್ ಇರಲ್ಲ. ಸೊ ಅದೇ ತರಹ ನಮ್ಮ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಗೋಲ್ ಇದ್ರೆ ಮಾತ್ರ ಸೊ ಒಂದು ಎನರ್ಜಿ ಸಿಗುತ್ತೆ, ಒಂದ್ ದಾರಿ ಸಿಗುತ್ತೆ. ಅಂಡ್ ಡೆಫಿನೆಟ್ ಆಗಿ ಬರೀ ಗೋಲ್ ಫಿಕ್ಸ್ ಮಾಡೋದಂತ ಅಲ್ಲ, ಅದು ಫುಲ್ಫಿಲ್ ಕೂಡ ಆಗುತ್ತೆ ಅಕಾರ್ಡಿಂಗ್ಲಿ. ತುಂಬಾ ಜನರದ್ದು ಗೋಲ್ಸ್ ಕೂಡ ಫುಲ್ಫಿಲ್ ಆಗಿದೆ. ಸೊ ಶಾರ್ಟ್ ಟರ್ಮ್ ಇರ್ಬಹುದು, ಲಾಂಗ್ ಟರ್ಮ್ ಇರ್ಬಹುದು, ಮಿಡ್ ಟರ್ಮ್ ಇರ್ಬಹುದು, ಯಾವುದೇ ತರಹದ ಗೋಲ್ಸ್ ಇರ್ಬಹುದು. ನಾವು ಮನುಷ್ಯ ಅಂತ ಬದುಕಿದ್ದ ಇವಾಗ ಏನಪ್ಪಾ ಅಂದ್ರೆ ಬಾರ್ನ್ ಆಗಿದ್ದಾಗ ಸೊ ಏನಪ್ಪಾ ಅಂದ್ರೆ ನಮ್ಗೆ ಒಂದೇ ಗೋಲ್ ಅಂತ ಇರಕ್ ಸಾಧ್ಯವಾಗಿರಲ್ಲ. ಡೆಫಿನೆಟ್ ಆಗಿ ಒಂದೇ ಒಂದ್ ಲೈಫ್ ಇದೆ ನಮ್ಮ ಹತ್ರ. ಸೊ ಒಂದೇ ಗೋಲ್ ಅನ್ನು ಇಟ್ಕೊಂಡು ಫುಲ್ ಹೋಲ್ ಲೈಫ್ ಕಳಿಯೋದು ತುಂಬಾ ಏನಪ್ಪಾ ಅಂದ್ರೆ ಡಿಫಿಕಲ್ಟಿ ಆಗುತ್ತೆ. ಸ್ಮಾಲ್ ನಮ್ಮ ಸಣ್ಣ ಪುಟ್ಟ ಚಿಕ್ಕ ಆಸೆ ಕೂಡ ಇದ್ದೇ ಇರುತ್ತೆ. ಸೊ ಡೆಫಿನೆಟ್ ಆಗಿ ಈ ಸಣ್ಣ ಪುಟ್ಟ ಚಿಕ್ಕ ಆಸೆಯನ್ನು ಕೂಡ ನೀವು ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಶಾರ್ಟ್ ಟರ್ಮ್ದು ಗೋಲ್ ಅನ್ನು ಯಾವ ತರ ಡಿವೈಡ್ ಮಾಡ್ಕೊಳ್ತೀರಾ? ಒಂದು 3 months ಅಂತ ಹಾಕೊಳ್ಳಿ ಶಾರ್ಟ್ ಟರ್ಮ್ದು, ಅಥವಾ 1 month ಕೂಡ ಹಾಕೋಬಹುದು, ಬಟ್ ಮ್ಯಾಕ್ಸಿಮಮ್ 3 months. ಓಕೆ, ಸೊ ಈ ತರಹ ಈ ತಿಂಗಳದು ಏನಪ್ಪಾ ನನ್ನ ಶಾರ್ಟ್ ಟರ್ಮ್ ಗೋಲ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ನವೆಂಬರ್ ಮಂತ್. ಓಕೆ, ಸೊ ಈ ನವೆಂಬರ್ ಮಂತ್ ನನ್ನ ಶಾರ್ಟ್ ಟರ್ಮ್ ಗೋಲ್ ಏನಿದೆ, ಏನ್ ಪರ್ಚೇಸ್ ಮಾಡ್ಬೇಕು, ನನ್ನ ಮಗಳಿಗೆ ಏನಾದ್ರೂ ಕೊಡ್ಬೇಕಾ, ನನ್ನ ಹಸ್ಬೆಂಡ್ಗೆ ಏನಾದ್ರೂ ಕೊಡ್ಬೇಕಾಗಿದೆನಾ, ನನ್ನ ಸನ್ಗೆ ಏನಾದ್ರೂ ಕೊಡ್ಬೇಕಾಗಿದೆನಾ, ಸೊ ನಮ್ಮ ಅಮ್ಮನಿಗೆ ಏನಾದ್ರೂ ಕೊಡ್ಬೇಕಾಗಿದೆನಾ, ಸೊ ಏನಂತ ನೀವು ಡಿಸ್ಕಸ್ ಮಾಡ್ಕೊಳ್ಳಿ, ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ದೆನ್ ಏನಪ್ಪಾ ಅಂದ್ರೆ ಇಲ್ಲಿ ಹಾಕೊಳ್ಳಿ ನಿಮ್ಮ ಶಾರ್ಟ್ ಟರ್ಮ್ ಗೋಲ್ ಈ ತಿಂಗಳದು ಅಥವಾ ನೆಕ್ಸ್ಟ್ 3 months. ಬಟ್ ಏನಪ್ಪಾ ಅಂದ್ರೆ ನಿಮ್ಗೆ ಕ್ಲಾರಿಟಿ ಇರ್ಬೇಕು ಏನು ಅಂತ. ಅಂಡ್ ಅದ್ರಲ್ಲಿ ಯಾವುದೇ ತರಹದ ಡೈವರ್ಷನ್ಸ್ ಇರಬಾರ್ದು, ಕನ್ಫ್ಯೂಷನ್ ಇರಬಾರ್ದು. ಅಂಡ್ ಅಲಾಂಗ್ ವಿತ್ ದ ಡೇಟ್ ಬರಿಬೇಕು, ಯಾವ ಡೇಟ್ ಒಳಗಡೆ ಯಾವ ಡೇಟ್ಗೆ ನೀವು ಕೊಡ್ಬೇಕಂತ ಇದ್ದೀರಾ ಈ ಪರ್ಟಿಕ್ಯುಲರ್ ಥಿಂಗ್. ಇನ್ ಕೇಸ್ ಅಥವಾ ನಿಮ್ಗೋಸ್ಕರನೇ ನೀವು ಗಿಫ್ಟ್ ಮಾಡ್ಕೊಳ್ತಾ ಇದ್ದೀರಪ್ಪ ಅಂದ್ರೆ ಕೂಡ ಮೆನ್ಷನ್ ಮಾಡಿ ಡೇಟ್ ಅಂತ. ಅದೇ ತರ ಮಿಡ್ ಟರ್ಮ್ ಗೋಲ್ 6 months to 1 year, ಮ್ಯಾಕ್ಸಿಮಮ್ 6 months to 1 year ವರೆಗೆ. ಸೊ ಏನೇನ್ ನೀವು ಪರ್ಚೇಸ್ ಮಾಡ್ಬೇಕು, ಒಂದು ಡ್ರೀಮ್, ಸೊ ಇದು ತಗೋಬೇಕಪ್ಪ ಅಂತ ಆಸೆ ಇದ್ದೇ ಇರುತ್ತೆ ನೋಡಿ. ಸೊ ಆ ತರಹದ ನಿಮ್ಮ ಮಿಡ್ ಟರ್ಮ್ ಗೋಲ್ ಅಲ್ಲಿ ಹಾಕೋಬಹುದು. ಅದೇ ತರ ಲಾಂಗ್ ಟರ್ಮ್ ಗೋಲ್ ಅಲ್ಲಿ ಸೊ ಮೋಸ್ಟ್ ಪ್ರಾಬಬ್ಲಿ ಲಾಂಗ್ ಟರ್ಮ್ ಗೋಲ್ 5 years to ಒಂದು 10 years ವರೆಗೆ ಹಾಕೋಬಹುದು ಮ್ಯಾಕ್ಸಿಮಮ್ ಆಗಿ. ಈ 5 years ಒಳಗಡೆ ಸೊ ನಾನು ಏನೇನ್ ಅಚೀವ್ ಮಾಡ್ಬೇಕು, ಈ 5 years ಅಲ್ಲಿ ನನ್ನ ಹತ್ರ ಈ ಫ್ಲಾಟ್ ಇರ್ಬೇಕಾಗಿದೆನಾ, ನನ್ನ ಹತ್ರ ಒಂದ್ ಬ್ಯೂಟಿಫುಲ್ ಕಾರ್ ಬೇಕಾಗಿದೆನಾ, ನನ್ ಕಾರ್ ಅಚೀವರ್ ಆಗ್ಬೇಕು, ಯಾವ ಕಾರ್ ಅಚೀವರ್ ಆಗ್ಬೇಕು. ಸೊ ಈ ತರ ಅಕಾರ್ಡಿಂಗ್ಲಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಯಾವುದೇ ತರದ ಡ್ರೀಮ್ ಇರ್ಲಿ, ನಿಮ್ಮ ಶಾರ್ಟ್ ಟರ್ಮ್ ಇರ್ಲಿ, ಮಿಡ್ ಟರ್ಮ್ ಇರ್ಲಿ, ಲಾಂಗ್ ಟರ್ಮ್ ಇರ್ಲಿ, ಬಟ್ ಮೇಕ್ ಶೋರ್ ಎಲ್ಲದಕ್ಕೆ ಒಂದ್ ಡೇಟ್ ಇರ್ಬೇಕು. ಅಂಡ್ ನಿಮ್ಮ ಗೋಲ್ ಏನಿದೆ ಸ್ಮಾರ್ಟ್ ಆಗಿರ್ಬೇಕಾಗಿರುತ್ತೆ. ಸ್ಪೆಸಿಫಿಕ್ ಕ್ಲಿಯರ್ ಆಗಿ ಏನ್ ಬೇಕಂತ ನಿಮ್ಗೆ ಕ್ಲಾರಿಟಿ ಸಿಗ್ಬೇಕು, ಇಲ್ಲಿ ಸ್ಪೆಸಿಫಿಕ್ ಆಗಿರ್ಬೇಕು. ಓಕೆ, ಸೊ ಎಸ್ಅಪ್ಪ ನಾನು ಒಂದು ಡ್ರೆಸ್ ತಗೋಬೇಕು, ಯಾವ ಡ್ರೆಸ್ ತಗೋಬೇಕು, ಅದು ಒಂದು ಚೂಡಿದಾರ್ ಇದೆನಾ, ಒಂದು ಲೆಹಂಗಾ ಇದೆನಾ, ಓಕೆ, ಸೊ ಒಂದು ಫಾರ್ಮಲ್ ಇದೆನಾ ಅಥವಾ ಬ್ಲೇಸರ್ ಇದೆನಾ, ಕ್ಲಿಯರ್ ಕಟ್ ನಿಮ್ಗೆ ಐಡಿಯಾ ಇರ್ಬೇಕು ಯಾವ್ದು ಅಂತ. ಸ್ಪೆಸಿಫಿಕ್ ಮೆಜರಬಲ್ ಇರ್ಬೇಕು. ಸೊ ಮೆಜರ್ ಮಾಡೋ ತರ ಇರ್ಬೇಕು. ಎಷ್ಟು ಅಮೌಂಟ್ ಇದೆ ಅದು, ನಾನು ಈ ಪರ್ಟಿಕ್ಯುಲರ್ ಬಿಸ್ನೆಸ್ ಅಲ್ಲಿ 1 month ಕೆಲಸ ಮಾಡಿದ್ರೆ ಇಷ್ಟು ಅಮೌಂಟ್ ನಮ್ಗೆ ಸಿಗ್ತಾ ಇದೆನಾ, ಸೊ ಅದ್ರಲ್ಲಿ ನಾನು ಎಷ್ಟು ಅಮೌಂಟ್ ನನ್ನ ಈ ಪರ್ಟಿಕ್ಯುಲರ್ ಗೋಲ್ಗೆ ಹಾಕ್ಬಹುದು ಅಂತ.
ಅಂಡ್ ಎಷ್ಟು ಟೋಟಲ್ ಅಮೌಂಟ್ ನನ್ನ ಈ ಪರ್ಟಿಕ್ಯುಲರ್ ಶಾರ್ಟ್ ಟರ್ಮ್ ಗೋಲ್ ಇದೆ. ಅದೇ ತರ ಆಕ್ಷನಬಲ್ ಅಕಾರ್ಡಿಂಗ್ಲಿ ಆಕ್ಷನ್ ಕೂಡ ಮಾಡಬೇಕು. ಇಷ್ಟು ಅಮೌಂಟ್ ನನಗೆ ಮೋದಿ ಕೇರ್ ಇಂದ ಫಾರ್ ಎಕ್ಸಾಂಪಲ್ 5,000 ರೂಪೀಸ್ ಬರ್ಬೇಕಪ್ಪ ನನ್ಗೆ ಈ ತಿಂಗಳಲ್ಲಿ. 5,000 ಬರ್ಬೇಕಪ್ಪ ಅಂದ್ರೆ ಯಾವ ತರ ನೀವು ಆಕ್ಷನ್ಸ್ ತಗೊಂಡು ಮೋದಿ ಕೇರ್ ಅಲ್ಲಿ ಕೆಲಸ ಮಾಡ್ಬೇಕಾಗಿರುತ್ತೆ 5,000 ಬರೋ ತರ ಮಂತ್ ಎಂಡ್ ಅಲ್ಲಿ. ಅದೇ ತರ ರಿಯಲಿಸ್ಟಿಕ್ ಇರ್ಬೇಕು, ರಿಯಲ್ ಆಗಿರ್ಬೇಕು, ಇಮ್ಯಾಜಿನರಿ ಇರಬಾರ್ದು, ಬರೇ ಓಕೆ ಅಚೀವ್ ಮಾಡೋ ತರಹ ಇರ್ಬೇಕು. ಬರೇ ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಆಸೆಗಳು ಎಲ್ಲ ಅದನ್ನು ನೀವು ಕನ್ವರ್ಟ್ ಮಾಡೋ ತರಹ ಇರ್ಬೇಕು. ನಿಜವಾಗ್ಲೂ ರಿಯಲಿಸ್ಟಿಕ್ ಆಗಿ ಕನ್ವರ್ಟ್ ಮಾಡೋ ತರಹ ಇರ್ಬೇಕು. ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಅಂಡ್ ಅದೇ ತರ ಟೈಮ್ ಬೌಂಡ್ ಇರ್ಬೇಕು. ಟೈಮ್ ಇಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಡೇಟ್ ಜೊತೆ ಟೈಮ್ ಅನ್ನು ಕೂಡ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಏನಪ್ಪಾ ಅಂದ್ರೆ ನಿಮ್ಗೆ ಮನ್ಸಲ್ಲಿ ಎಸ್ ಅಪ್ಪ ಡೇಟ್ ನಿಯರ್ ಬರ್ತಾ ಇದೆ, ಟೈಮ್ ನಿಯರ್ ಬರ್ತಾ ಇದೆ ಅಂತ ಒಂದು ಇದು ಇರುತ್ತೆ. ಅದು ಪುಷ್ ಮಾಡ್ತಾ ಇರುತ್ತೆ. ಈ ಕ್ರೇಜ್, ಈ ಝೀಲ್ ಏನಿರುತ್ತೆ ನಮ್ಮ ಮನ್ಸಲ್ಲಿ ಬರುವಾಗ ಆ ಝೀಲ್ ನಿಮ್ಗೆ ಪುಷ್ ಮಾಡುತ್ತೆ, ಎಸ್ ಇದನ್ನು ಅಚೀವ್ ಮಾಡ್ಬೇಕಂತ. ಕರೆಕ್ಟ್ ಅಲ್ವಾ? ಸೊ ಅದಕ್ಕಾಗಿ ನಿಮ್ಮ ಗೋಲ್ ಸ್ಮಾರ್ಟ್ ಆಗಿರ್ಬೇಕಾಗಿರೋದು. ಸ್ಪೆಸಿಫಿಕ್, ಮೆಜರಬಲ್, ಆಕ್ಷನಬಲ್, ರಿಯಲಿಸ್ಟಿಕ್ ಅಂಡ್ ಟೈಮ್ ಬೌಂಡ್. ಯಾವುದೇ ತರದ ಶಾರ್ಟ್ ಟರ್ಮ್, ಮಿಡ್ ಟರ್ಮ್, ಲಾಂಗ್ ಟರ್ಮ್ ಯಾವುದೇ ತರದ ಗೋಲ್ ಇರ್ಲಿ, ಸೊ ಇದು ಸ್ಮಾರ್ಟ್ ಆಗಿರ್ಬೇಕಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಗೋಲ್ ಸೆಟ್ ಆಗೋದು. ಸ್ಟೆಪ್ ನಂಬರ್ 3 ಹೇಳುತ್ತೆ ಪ್ರಾಸ್ಪೆಕ್ಟ್ ಲಿಸ್ಟಿಂಗ್. ಇವಾಗ ಗೋಲ್ ಎಲ್ಲ ಸೆಟ್ ಆಗಿದೆ, ಬಟ್ ಡ್ರೀಮ್ ಏನ್ ಅಚೀವ್ ಮಾಡ್ಬೇಕು, ಸೊ ಎಲ್ಲ ಪ್ಲಾನಿಂಗ್ಸ್ ಗಳನ್ನು ಮಾಡ್ಕೊಂಡಿದ್ದೀರಾ. ಸೊ ಇವಾಗ ಅದಕ್ಕೆ ಬ್ಯಾಕಪ್ ಏನು, ಯಾವ ತರ ಸ್ಟಾರ್ಟ್ ಮಾಡ್ತೀರಾ? ಸೊ ಇದೆಲ್ಲ ಇಷ್ಟು ನಾನು ತಗೋಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀರಾ. ಬ್ಯಾಕಪ್ ಏನಪ್ಪಾ ಅಂದ್ರೆ ಬ್ಯಾಕಪ್ ನಿಮ್ಮ ಹೋಮ್ ವರ್ಕ್ ಇರ್ಬೇಕು. ಏನು ಹೋಮ್ ವರ್ಕ್ ಇದು? ಪ್ರಾಸ್ಪೆಕ್ಟ್ ಲಿಸ್ಟ್ ಅನ್ನು ರೆಡಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಹೋಮ್ ವರ್ಕ್. ನಿಮ್ದು ಮನೆಗೆ ಹೋಗಿ ಫಸ್ಟ್ ನೀವು ಹೋಮ್ ವರ್ಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ದಿಸ್ ಇಸ್ ದ ಹೋಮ್ ವರ್ಕ್. ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅನ್ನು ತೆಗೀರಿ, ಅಥವಾ ನಿಮ್ಮ ಸ್ಪೆಷಲಿ ಒಬ್ಬೊಬ್ಬರಿಗೆ ಹ್ಯಾಬಿಟ್ ಇರುತ್ತೆ ಡೈರಿಯಲ್ಲಿ ಕಾಂಟ್ಯಾಕ್ಟ್ಸ್ ನಂಬರ್ ಬರ್ದಿಟ್ಕೊಳ್ಳೋದು ಬ್ಯಾಕಪ್ ಅಷ್ಟು. ಇನ್ ಕೇಸ್ ಫೋನ್ ಆದ್ರೂ ಡ್ಯಾಮೇಜ್ ಆಗ್ಬಿಟ್ರೆ, ಬ್ಯಾಕಪ್ ಆಗ್ತಾ ಇಲ್ಲ ಅಂದ್ರೆ ಅಂತ ಸಿಚುವೇಶನ್ ನಲ್ಲಿ, ಸೊ ಒಬ್ಬೊಬ್ರು ಹ್ಯಾಬಿಟ್ ಇರುತ್ತೆ, ನಾನು ನೋಡಿದೀನಿ ಡೈರಿನಲ್ಲಿ ಬರೆಯೋದು ಆಲ್ ದ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನು. ಅಂತ ಡೈರಿ ಇದ್ರೆ ಕೂಡ ತೆಗೀರಿ, ಅಂಡ್ ನಿಮ್ಮ ಹಳೆ ಡೈರಿ ಇದ್ರೆ ಕೂಡ ತೆಗೀರಿ. ಅಂಡ್ ಒಂದ್ ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ ಫೋನ್ ಅನ್ನು ಓಪನ್ ಮಾಡಿ ಅದ್ರಲ್ಲಿ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ಕ್ಲೋಸ್ ಫ್ರೆಂಡ್ಸ್ ನೇಮ್ ಅಥವಾ ಕಾಂಟ್ಯಾಕ್ಟ್ ನಂಬರ್ ಅನ್ನು ಬರೀರಿ. ಏನು ಯೋಚನೆ ಮಾಡ್ಬೇಡಿ. ಈ ಪ್ರಾಸ್ಪೆಕ್ಟ್ ಲಿಸ್ಟ್, ಈ ಹೋಮ್ ವರ್ಕ್ ಮಾಡುವಾಗ ಯಾರು ಯಾವ ತರ ಇದಾರೆ ಅಂತ ಯೋಚನೆ ಮಾಡ್ಬೇಡಿ. ಜಸ್ಟ್ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ನಿಮ್ಮ ಮೈಂಡ್ ಅಲ್ಲಿ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ, ನಿಮ್ಮ ಓಲ್ಡ್ ಡೈರಿನಲ್ಲಿ ಯಾರು ಸಿಗ್ತಾ ಇದ್ದಾರೆ, ಸೊ ಅವ್ರದೇ ಆದಂತ ಕಾಂಟ್ಯಾಕ್ಟ್ ನಂಬರ್ ಅಂಡ್ ನೇಮ್ ಅನ್ನು ಬರೀರಿ. ಅವ್ರ ಪ್ರೊಫೆಷನ್ ಏನ್ ಕೆಲಸ ಮಾಡ್ತಾ ಇದಾರೆ ರೀಕಾಲ್ ಮಾಡ್ಕೊಳ್ಳಿ, ಬರೀರಿ. ಅದೇ ತರ ರಿಲೇಟಿವ್ಸ್, ಸೊ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರ್ಯಾರ ಜೊತೆ ಒಂದು ಗುಡ್ ಕಾಂಟ್ಯಾಕ್ಟ್ಸ್ ಇದೆ, ಸೊ ಎಲ್ಲರದ್ದು ನೀವು ನೇಮ್ಸ್ ಅಂಡ್ ಕಾಂಟ್ಯಾಕ್ಟ್ ನಂಬರ್, ಪ್ರೊಫೆಷನ್ ಅನ್ನು ಬರೀರಿ. ಅದೇ ತರ ಇನ್ ಕೇಸ್ ನೀವು ಮೋದಿ ಕೇರನ್ನು ಆಸ್ ಎ ಪಾರ್ಟ್ ಟೈಮ್ ಆಪರ್ಚುನಿಟಿ ತಗೊಂಡಿದ್ದಾಗ ಅಥವಾ ಫುಲ್ ಟೈಮ್ ಆದ್ರೂ ಕೂಡ ತಗೊಂಡಿದ್ದಾಗ ಕೂಡ, ಮೊದಲು ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ, ನೀವು ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಒಂದು ಒಳ್ಳೆ ಕಾರ್ಪೊರೇಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾ, ಎಲ್ಲಿ ಎಲ್ಲಿ ನಿಮ್ಗೆ ಪರಿಚಯ ಇದ್ದವರು ಜನ ಇರ್ತಾರೆ ಸ್ಪೆಷಲಿ ಇದ್ರು, ಅಥವಾ ಏನಪ್ಪಾ ಅಂದ್ರೆ ಅವ್ರದೇ ಆದಂತಹ ಕಾಂಟ್ಯಾಕ್ಟ್ ನಂಬರ್ ಅನ್ನು ನೀವು ಬರೀರಿ. ಏನ್ ಕೆಲಸ ಮಾಡ್ತಾ ಇದ್ರು, ಯಾವ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಸೊ ಬರೀರಿ. ಸೊ ದೆನ್ ಏನಪ್ಪಾ ಅಂದ್ರೆ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ನಾಟ್ ಓನ್ಲಿ ಫೇಸ್ಬುಕ್, ಸೋಷಿಯಲ್ ಮೀಡಿಯಾ, ನಿಮ್ಮ ಇನ್ಸ್ಟಾಗ್ರಾಮ್ ಇರಬಹುದು, ನಿಮ್ಮ ಮೆಸೆಂಜರ್ ಇರಬಹುದು, ಓಕೆ, ಟ್ವೀಟ್ ಇರಬಹುದು, ಟ್ವಿಟರ್ ಇರಬಹುದು, ಸೊ ಯಾವುದೇ ತರಹದ ವಾಟ್ಸ್ಆಪ್ ಇರಬಹುದು. ಸೊ ಇದು ಸೋಷಿಯಲ್ ನೆಟ್ವರ್ಕ್, ಸೋಷಿಯಲ್ ಮೀಡಿಯಾದಿಂದ ನಿಮ್ಗೆ ಯಾರ್ಯಾರು ಕ್ಲೋಸ್ ಆಗಿದ್ದಾರೆ, ಕಾಂಟ್ಯಾಕ್ಟ್ ಆಗಿದ್ದಾರೆ, ಸೊ ಅವ್ರದೇ ಆದಂತಹ ಒಂದು ನೇಮ್, ಕಾಂಟ್ಯಾಕ್ಟ್ ನಂಬರ್, ಅವ್ರ ಪ್ರೊಫೆಷನ್ ಗೊತ್ತಿರೋ ಪ್ರೊಫೆಷನ್ ಬರ್ಕೊಳ್ಳಿ. ಇಲ್ಲ ಅಂದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾಗ ಅವ್ರ ಪ್ರೊಫೆಷನ್ ಏನಿದೆ ಅಂತ ತಿಳ್ಕೊಂಡಿದ್ದಾದ್ಮೇಲೆ ಕೂಡ ಅಲ್ಲಿ ಬರೀರಿ. ನಿಮ್ಮ ಬಿಸ್ನೆಸ್ ಬುಕ್ ಅಂತ ಒಂದು ಮೇಂಟೈನ್ ಮಾಡಿ, ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಬುಕ್ ಅಂತ ಮೇಂಟೈನ್ ಮಾಡಿ. ಸೊ ಅದ್ರಲ್ಲಿ ಆಲ್ ದ ಈ ಡೀಟೇಲಿಂಗ್ ಬರ್ಬೇಕು, ಪ್ರಾಸ್ಪೆಕ್ಟ್ ಲಿಸ್ಟಿಂಗ್ ನಿಮ್ಮ ಹೋಮ್ ವರ್ಕ್. ಸೊ ಅದೇ ತರ ನೇಬರ್ಸ್, ಅಕ್ಕಪಕ್ಕ ಇದ್ದವರು ಡೆಫಿನೆಟ್ ಆಗಿ ನಮ್ಗೆ ನೇಬರ್ಸ್ ಇದ್ದೇ ಇರ್ತಾರೆ. ಒಂದು ಸೊಸೈಟಿನಲ್ಲಿ ನಾವು ಬದುಕ್ತಾ ಇದೀವಪ್ಪ ಅಂದ್ರೆ ಡೆಫಿನೆಟ್ ಆಗಿ ಸೊ ನಮ್ಮ ನೇಬರ್ಸ್ ಇದ್ದೇ ಇರ್ತಾರೆ. ಸೊ ಆ ನೇಬರ್ಸ್ ಕೂಡ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನೇಮ್ ಇದು ಕೂಡ ನೀವು ಬರ್ಕೊಳ್ಳಿ. ಅಂಡ್ ಡೈರೆಕ್ಟ್ರಿ, ಮನೆಯಲ್ಲಿ ಸ್ಪೆಷಲಿ ಯಾವುದೇ ತರಹದ ವಸ್ತುಗಳನ್ನು ಆರ್ಡರ್ ಮಾಡಿದಾಗ, ಆನ್ಲೈನ್ ಆರ್ಡರ್ ಇರಬಹುದು, ನಿಮ್ಮ ಟೆಲಿಫೋನಿಕ್ ಆರ್ಡರ್ ಇರಬಹುದು, ಯಾವುದೇ ತರಹದ ಆರ್ಡರ್ ಇಂದ ನಿಮ್ಮ ಮನೆಗೆ ಡೆಲಿವರಿ ಮಾಡಕ್ಕೆ ಯಾರ್ಯಾರು ಬರ್ತಿರ್ತಾರೆ, ಓಕೆ, ಸೊ ಅವ್ರದೇ ಆದಂತಹ ಕಾಂಟ್ಯಾಕ್ಟ್ ನಂಬರ್ ಅನ್ನು, ಕೆಲಸ, ಸೊ ಡೆಲಿವರಿ ಬಾಯ್ಸ್, ಡೆಲಿವರಿ ಗರ್ಲ್ಸ್, ಸೊ ಅವ್ರದೇ ಆದಂತಹ ನಂಬರ್ ಅನ್ನು ಬರ್ಕೊಳ್ಳಿ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಸ್ ಏನಿದೆ ಸ್ಟ್ರೇಂಜರ್ಸ್, ಈ ಸ್ಟ್ರೇಂಜರ್ಸ್ ಲೀಸ್ಟ್ ಏನಿದೆ, ಸೊ ಇಟ್ಸ್ ವೆರಿ ವೆರಿ ಅನ್ಲಿಮಿಟೆಡ್ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಜನರು ಈ ಲೀಸ್ಟ್ ಇಂದ ಜನರೇಟ್ ಆಗಬಹುದು. ಸ್ಟ್ರೇಂಜರ್ಸ್ ಅಂದ್ರೆ ನೀವು ಎಲ್ಲಿ ಎಲ್ಲಿ ಮಾರ್ಕೆಟಿಂಗ್ ಗೆ ಹೋಗ್ತೀರಾ, ಎಲ್ಲಿ ಎಲ್ಲಿ ನೀವು ತರಕಾರಿಗಳು ತಗೊಳಕ್ ಹೋಗ್ತೀರಾ, ಫ್ರೂಟ್ಸ್ ಗಳನ್ನು ಪರ್ಚೇಸ್ ಮಾಡಕ್ ಹೋಗ್ತೀರಾ,
ಯಾವ ತರ ಫೆಸ್ಟಿವಲ್ದು ಶಾಪಿಂಗ್ ಮಾಡಕ್ ಹೋಗ್ತೀರಾ, ಗಾರ್ಮೆಂಟ್ ಶಾಪ್ ಇಂದ ಹಿಡಿದು ಈಚ್ ಅಂಡ್ ಎವ್ರಿ ದಿಸ್ ಎಂಟೈರ್ ಹ್ಯೂಜ್ ಮಾರ್ಕೆಟ್ ಇಸ್ ಯುವರ್ ಸ್ಟ್ರೇಂಜರ್ಸ್. ಸೊ ಇಲ್ಲಿ ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಅನ್ನು ನೆಟ್ವರ್ಕ್ ಅನ್ನು ಡೆವಲಪ್ ಮಾಡ್ತಾ ಮಾಡ್ತಾ ನಿಮ್ಮ ಲೀಸ್ಟ್ ಪ್ರೋಗ್ರೆಸ್ ಆಗ್ತಾ ಇರ್ಬೇಕು. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಹೋಮ್ವರ್ಕ್. ಈ ಹೋಮ್ವರ್ಕ್ ಮಾಡೋದ್ರಲ್ಲಿ ನೀವು ಒಂದ್ ಸಮಯವನ್ನು ಸ್ಪೆಂಡ್ ಮಾಡಬಹುದು. ಡೀಟೇಲಿಂಗ್ ಆಗಿ ನಿಮ್ಮ ಬಿಸ್ನೆಸ್ ಬುಕ್ ಕಾಂಟ್ಯಾಕ್ಟ್ಸ್ ಅನ್ನು ರೆಡಿ ಮಾಡ್ಕೊಳ್ಳಿ. ರೈಟ್. ಸೊ ಈ ತರ ಇರ್ಬೇಕು ನಿಮ್ಮ ಫಾರ್ಮ್ಯಾಟ್. ಸೊ ಅದೇ ತರ ಸ್ಟೆಪ್ ನಂಬರ್ 4 ಏನ್ ಹೇಳುತ್ತೆಪ್ಪ ಅಂದ್ರೆ, ಇವಾಗ ಫಾರ್ಮ್ಯಾಟ್ ರೆಡಿ ಆಗಿದೆ, ಪ್ರಾಸ್ಪೆಕ್ಟ್ ಲಿಸ್ಟಿಂಗ್ ರೆಡಿ ಆಗಿದೆ, ಹೋಮ್ವರ್ಕ್ ಕೂಡ ಸಖತ್ತಾಗಿ ಮಾಡಿದಿರಪ್ಪ, ಸ್ಟ್ರಾಂಗ್ ಆಗಿ. ಇವಾಗ ತುಂಬಾ ಕಾನ್ಫಿಡೆನ್ಸ್ ನಿಮ್ಗೆ ಬಂದಿದೆ. ಇವಾಗ ಏನಪ್ಪಾ ಅಂದ್ರೆ ನೀವು ಸೆಲ್ಫ್ ಯೂಸ್ ಮಾಡ್ಬೇಕಾಗಿರೋದು, ಜಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಪ್ಪ. ಸ್ಟೆಪ್ 1 ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದಿರ, ಸ್ಟೆಪ್ 2 ಅಂತೂ ತುಂಬಾನೇ ಫೋಕಸ್ ಇಂದ ಮಾಡಿದಿರ, ಸ್ಟೆಪ್ 3 ಅಂತೂ ತುಂಬಾ ಚೆನ್ನಾಗಿ ಹೋಮ್ವರ್ಕ್ ಮಾಡಿದಿರ. ಸ್ಟೆಪ್ 4 ಮಾಡಿಲ್ಲ ಅಂದ್ರೆ ಏನ್ ಪ್ರಯೋಜನ? ಸ್ಟೆಪ್ 4 ನಾವು ಮಾಡ್ಬೇಕಾಗಿರುತ್ತೆ. ಸೆಲ್ಫ್ ಯೂಸೇಜ್. ನಾವು ಪ್ರಾಡಕ್ಟ್ ಅನ್ನು ಫಸ್ಟ್ ನಮಗೋಸ್ಕರ ಆರ್ಡರ್ ಹಾಕೋಬೇಕು. ಯಾವ ಯಾವ ಪ್ರಾಡಕ್ಟ್ ಅವಶ್ಯಕತೆ ಇದೆ ಮನೆಗೋಸ್ಕರ, ಒಂದು ಹೌಸ್ ಕ್ಲೀನಿಂಗ್ ಇದೇನಾ, ಅಥವಾ ಒಂದು ಹೆಲ್ತ್ ಗೋಸ್ಕರ ಬೇಕಾಗಿನ. ಡೆಫಿನೆಟ್ ಆಗಿ ಹೆಲ್ತ್ ಕಾನ್ಶಿಯಸ್ ಎಲ್ರೂ ಇದ್ದೀವಿ. ಹೆಲ್ತ್ ರೆಗ್ಯುಲರ್ ಬೇಸಿಸ್ ಮೇಲೆ ನಾವು ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಡೆಫಿನೆಟ್ ಆಗಿ ಬೇಕಾಗಿರುವಂತ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಇರಬಹುದು, ಮನೆ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಇರಬಹುದು, ಕಿಚನ್ ನಲ್ಲಿ ಬೇಕಾಗಿರುವಂತ F&B ಪ್ರಾಡಕ್ಟ್ಸ್ ಇರಬಹುದು, ಫುಡ್ ಅಂಡ್ ಬೆವರೇಜ್, ಓಕೆ, ಟೀ ಕಾಫಿ ಸಮೇತ. ಸೊ ಈಚ್ ಅಂಡ್ ಎವ್ರಿಥಿಂಗ್ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಇದೆ. ಸೊ ಇವಾಗ ಈಸಿಯಾಗಿ ನಿಮ್ಗೆ ಸ್ನಾನ ಮಾಡ್ಬೇಕು, ಪರ್ಸನಲ್ ಪ್ರಾಡಕ್ಟ್ಸ್ ಕೂಡ ಇದೆ, ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ಇದೆ, ಸೊ ಮೇಕಪ್ ಪ್ರಾಡಕ್ಟ್ಸ್ ಇದೆ, ಸ್ಕಿನ್ ಕೇರ್ ಬೇಕಾಗಿದೆನಾ, ಸೊ ಯಾವ ತರಹದ ಪ್ರಾಡಕ್ಟ್ಸ್ ಬೇಕಾಗಿದೆ. ಸೊ ಆಲ್ ಮೋಸ್ಟ್ ಆಫ್ ದ ಕ್ಯಾಟಗರೀಸ್ 12 ಕ್ಯಾಟಗರೀಸ್ ಆಫ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಆರ್ಡರ್ಸ್ ಗಳನ್ನು ಹಾಕೊಳ್ಳಿ, ಮನೆಗೆ ತಗೊಳ್ಳಿ. ಅಂಡ್ ಏನಪ್ಪಾ ಅಂದ್ರೆ ನಿಮ್ಗೆ ಒಂದ್ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗುತ್ತೆ, ಯಾವ ತರ ತಗೋಬೇಕು, ಯಾವ ತರ ಡಿಫ್ರೆನ್ಸ್ ಇದೆ ಬೇರೆ ಪ್ರಾಡಕ್ಟ್ಸ್ ಇಂದ. ಸೊ ಏನೇನು ಈ ಪ್ರಾಡಕ್ಟ್ ಸ್ಪೆಷಾಲಿಟಿ ಇದೆ ಅಂತಾನು ಗೊತ್ತಾಗುತ್ತೆ ನಿಮ್ಗೆ. ಅವಾಗ ಏನಪ್ಪಾ ಅಂದ್ರೆ ಇನ್ ಕೇಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ಮುಂದೆ ಹೋಗ್ಬೇಕಂದ್ರೆ ಯಾವ ತರಹ ಪ್ರಾಡಕ್ಟ್ ಬಗ್ಗೆ ಕ್ವೈರೀಸ್ ಇದ್ರೆ ಈ ಕ್ವೈರೀಸ್ ಅನ್ನು ಕ್ಲಿಯರ್ ಮಾಡ್ಬೇಕಂತ ನಮ್ಗೆ ಕ್ಲಾರಿಟಿ ಕೂಡ ಸಿಗುತ್ತೆ, ಒಂದ್ ಪ್ರಾಪರ್ ಆಗಿ ಆನ್ಸರ್ ಸಿಗುತ್ತೆ. ಅದೇ ತರಹ ನಿಮ್ಗೆ ಒಂದು ಮನಿ ಕೂಡ ಸೇವ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಅಪ್ ಟು 20% ವರೆಗೆ ಸೇವಿಂಗ್ಸ್ ಅಂಡ್ ಕನ್ಸಂಪ್ಷನ್ ಇದೆ. ನೀವು ಕನ್ಸಂಪ್ಷನ್ ಮಾಡಿದಾಗ ನಿಮ್ಗೆ ಅಪ್ ಟು 20% ವರೆಗೆ ಒಂದು ಬೆನಿಫಿಟ್ ಸಿಗುತ್ತೆ, ಲಾಯಲ್ಟಿ ಬೆನಿಫಿಟ್ ಕೂಡ ಸಿಗುತ್ತೆ ನೀವು ಎವ್ರಿ ಮಂತ್ ಪರ್ಚೇಸಿಂಗ್ ಮಾಡಿದಾಗ. ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ಡೆಫಿನೆಟ್ ಆಗಿ ನಾವು ಸೆಲ್ಫ್ ಯೂಸೇಜ್ ನಮ್ಮ ಓನ್ ಕಿಟ್ಟಿಯನ್ನು ಮಂತ್ ಆನ್ ಮಂತ್ ಬೇಸಿಸ್ ಮೇಲೆ 100 PV ಅಂತ ಏನ್ ಮಾಡ್ಯೂಲ್ ಮೇಲೆ ಫೋಕಸ್ ಮಾಡಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಫುಲ್ಫಿಲ್ ಮಾಡಕ್ಕೆ ದಿಸ್ ಇಸ್ ದ ಬೆಸ್ಟ್ and most important step, self usage step number 4. ಅದರಲ್ಲಿ ಇನ್ ಕೇಸ್ ನ್ಯೂ ಕಮರ್ಸ್ ಇರುವಾಗ ಅವ್ರಿಗೆ ಗೊತ್ತಾಗಲ್ಲ ಯಾವ ಯಾವ ಪ್ರಾಡಕ್ಟ್ಸ್ ಏನ್ ಕೆಲಸ ಮಾಡುತ್ತೆ. ಒಂದೇ ಒಂದು ಒನ್ ಅವರ್ ಆಫ್ ಪ್ರೆಸೆಂಟೇಶನ್ ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ನೀವು ಕವರ್ ಮಾಡಕ್ಕೂ ಕೂಡ ಆಗಲ್ಲ, ಪ್ರಾಕ್ಟಿಕಲ್ ಇಂಪಾಸಿಬಲ್. ನೋಡ್ತಾ ನೋಡ್ತಾ ಅಟೆಂಡ್ ಮಾಡ್ತಾ ಟ್ರೈನಿಂಗ್ಸ್ ಗಳನ್ನು ಓಕೆ, ಸೊ ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಇನಿಷಿಯಲ್ ಬೇಸಿಸ್ ಮೇಲೆ ಕೆಲವೊಂದು ಬಾಸ್ಕೆಟ್ಸ್ ಗಳನ್ನು ಅವ್ರಿಗೋಸ್ಕರ ನೀವು ಪ್ರಿಪೇರ್ ಮಾಡಿ ಅವ್ರ ಮುಂದೆ ಕುತ್ಕೊಳ್ಳಿ. ಸೊ ಮನೆಗೆ ಏನೇನಪ್ಪ ಯೂಸ್ ಮಾಡ್ತೀರಾ, ನಿಮ್ಮ ಟಾಯ್ಲೆಟ್ ಕ್ಲೀನಿಂಗ್ ಏನೇನ್ ಯೂಸ್ ಮಾಡ್ತಾ ಇದ್ದೀರಾ, ಬಾತ್ರೂಮ್ ಕ್ಲೀನಿಂಗ್ ಏನ್ ಯೂಸ್ ಮಾಡ್ತಾ ಇದ್ದೀರಾ, ಅದೇ ತರಹ ಡಿಸ್ಇನ್ಫೆಕ್ಟೆಂಟ್ ಗೋಸ್ಕರ ಏನ್ ಯೂಸ್ ಮಾಡ್ತಾರೆ, ಶಾಂಪೂ ಯಾವ ತರ ಮಾಡ್ತಾ ಇದ್ದೀರಾ, ಕಿಚನ್ ನಲ್ಲಿ ಏನೇನ್ ಯೂಸ್ ಮಾಡಿ, ಇದೆಲ್ಲ ಏನೇನ್ ಖಾಲಿ ಆಗಿದೆ ಅವ್ರ ಮುಂದೆ ಕುತ್ಕೊಂಡು ನೀವು ಅವ್ರಿಗೋಸ್ಕರ ಒಂದು ಬಾಸ್ಕೆಟ್ ಅನ್ನು ಪ್ರಿಪೇರ್ ಮಾಡಿ. ಸೊ ಈ ತರಹ ಬಾಸ್ಕೆಟ್ ಅನ್ನು ಅವ್ರಿಗೆ ಸಜೆಸ್ಟ್ ಮಾಡಿ. ಇಷ್ಟು ಬೇಕಾಗಿರುವಂತ ನೀವು ಹೊರಗಡೆ ಹೇಗೋ ತಗೊಳ್ತೀರಾ, ಮಾಲ್ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಳ್ತೀರಾ, ಹೊರಗಡೆ ತಗೊಳ್ತೀರಾ, ಸೊ ಅದೇ ಪ್ರಾಡಕ್ಟ್ಸ್ ನೀವು ಇಲ್ಲಿ ತಗೊಳ್ಳಿ. ಸೊ ಈ ತರಹ ನೀವು ಲಾಯಲ್ಟಿಯನ್ನು ಕೂಡ ಕಂಪ್ಲೀಟ್ ಮಾಡಬಹುದು ಅಂಡ್ ಆಬ್ವಿಯಸ್ಲಿ ನಿಮ್ಗೆ ಒಂದ್ ಫ್ರೀ ಪ್ರಾಡಕ್ಟ್ಸ್ ಕೂಡ ಸಿಗಕ್ಕೆ ಕ್ವಾಲಿಫೈ ಕೂಡ ಆಗ್ತೀರಾ. ಸೊ ಈ ತರ ಬಾಸ್ಕೆಟ್ಸ್ ಅನ್ನು ಕೂಡ ನೀವು ಅವ್ರಿಗೆ ರೆಕಮೆಂಡ್ ಮಾಡಿ. ಅವಾಗ ಏನಪ್ಪಾ ಅಂದ್ರೆ ಸ್ಟೆಪ್ ನಂಬರ್ 5 ಫಾಲೋ ಮಾಡುವಂತಹ ಸಮಯ ಬರುತ್ತೆ. ಇವಾಗ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದೀರಾ, ಸೊ ಯಾವ ತರ ಪ್ರಾಡಕ್ಟ್ ಬೆನಿಫಿಟ್ಸ್ ಇದೆ ಅಂತ ಗೊತ್ತಾಗಿದೆ. ಸೊ ಇವಾಗ ಶೇರ್ ಮಾಡುವಂತಹ ಸಮಯ ಬಂದಿದೆ. ಶೇರ್ ಮಾಡೋದು ಯಾರಿಗೆ ಶೇರ್ ಮಾಡ್ತೀರಪ್ಪ, ನಿಮ್ಮ ಪ್ರಾಸ್ಪೆಕ್ಟ್ ಲೀಸ್ಟ್ ಅನ್ನು ಏನ್ ರೆಡಿ ಮಾಡಿದೀರಾ, ಹೋಮ್ ವರ್ಕ್ ಯಾವ ತರ ಮಾಡಿದೀರಾ, ಈ ಹೋಮ್ ವರ್ಕ್ ಅಲ್ಲಿ ಇರುವಂತಹ ನಿಮ್ಗೆ ಏನಪ್ಪಾ ಅಂದ್ರೆ ಯಾರ್ ಫಸ್ಟ್ ಅಪ್ರೋಚ್ ಮಾಡ್ಬೇಕಂತ ನಿಮ್ಗೆ ಕಾನ್ಫಿಡೆಂಟ್ ಫೀಲ್ ಆಗ್ತಾ ಇದೆ ಅವ್ರಿಗೆ ನೀವು ಅಪ್ರೋಚ್ ಮಾಡಬಹುದು. ಓಕೆ, ಡಿಸೈಡ್ ಮಾಡ್ಕೊಳ್ಳಿ ಯಾರಿಗೆ ನಾನು ಅಪ್ರೋಚ್ ಮಾಡ್ಬೇಕಂತ, ಅವ್ರಿಗೆ ಟಿಕ್ ಮಾಡ್ಕೊಳ್ಳಿ. ಸೊ ಅವಾಗ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗಿರುತ್ತೆ. ಅಪಾಯಿಂಟ್ಮೆಂಟ್ ತಗೊಂಡು ನೀವು ಪ್ರಾಪರ್ ಆಗಿ ಅವ್ರಿಗೆ ಪ್ರೆಸೆಂಟೇಶನ್ ಮೂಲಕ ಅವ್ರಿಗೆ ಪ್ರಾಡಕ್ಟ್ ಬಗ್ಗೆ ಹೇಳಿ, ನಿಮ್ಮ ಸಕ್ಸಸ್ ಬಗ್ಗೆ ಹೇಳಿ, ಅಥವಾ ನಿಮ್ಮ ಬಗ್ಗೆ ಹೇಳಿ ಯಾವ ತರ ಜಾಯ್ನ್ ಆಗಿದ್ದೀರಾ ಅಂತ. ಸೊ ಅದೆಲ್ಲ ಹೇಳಿ
ಸೊ ಇಲ್ಲಪ್ಪ ಗೊತ್ತಾಗ್ತಾ ಇಲ್ಲ ಯಾವ ತರ ಅಪಾಯಿಂಟ್ಮೆಂಟ್ ತಗೋಬೇಕಂದ್ರೆ ನೀವು ನಿಮ್ಮ ಅಪ್ಲೈನ್ ಸಹಾಯವನ್ನು ತಗೊಂಡು 3-ವೇ ಕಾಲಿಂಗ್ ಅನ್ನು ಮಾಡಬಹುದು. ಸೊ 3-ವೇ ಕಾಲಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದ್ ಥರ್ಡ್ ಪರ್ಸನ್ ಅನ್ನೋನ್ ಪರ್ಸನ್ ಇದ್ದಾಗ, ಒಂದ್ ಸಕ್ಸಸ್ಫುಲ್ ಅನ್ನೋನ್ ಪರ್ಸನ್ ಇದ್ದಾಗ ಅವ್ರಿಗೆ ನೋ ಹೇಳುವಂತಹ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕಾಗಿ ನಿಮ್ಮ ಅಪ್ಲೈನ್ ಸಹಾಯ ತಗೊಳ್ಳಿ. ಸೊ ಅವಾಗ ಏನಪ್ಪಾ ಅಂದ್ರೆ ಅವರು ಅಪಾಯಿಂಟ್ಮೆಂಟ್ ಅನ್ನು ಕನ್ಫರ್ಮ್ ಮಾಡ್ಕೊಂಡು ನಿಮ್ಮ ಪ್ರೆಸೆಂಟೇಶನ್ ಅನ್ನು ಅಟೆಂಡ್ ಮಾಡಕ್ ಬರ್ತಾರೆ. ಹೋಮ್ ಮೀಟಿಂಗ್ ಇರಬಹುದು. ಓಕೆ, ನೀವು ಮೆಗಾ ಪರಿವರ್ತನೆ ಮಾಡ್ತಾ ಇದ್ದೀರಾ, ಸೆಮಿನಾರ್ ಮಾಡ್ತಾ ಇದ್ದೀರಾ, ಒನ್ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀರಾ, ಕರೀರಿ ಅವ್ರಿಗೆ, ಇನ್ವೈಟ್ ಮಾಡಿ. ಸೊ ಅವಾಗ ಏನಪ್ಪಾ ಅಂದ್ರೆ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್, ಡೆಮಾನ್ಸ್ಟ್ರೇಷನ್ ಎಲ್ಲಾ ತೋರಿಸ್ತೀರಾ. ಯಾಕಂದ್ರೆ ಮೋಸ್ಟ್ ಡೆಮಾನ್ಸ್ಟ್ರೇಬಲ್ ಪ್ರಾಡಕ್ಟ್ಸ್ ಇದೆ ನಮ್ದು. ಸೊ ಅವಾಗ ಏನಪ್ಪಾ ಅಂದ್ರೆ ಡೆಫಿನೆಟ್ ಆಗಿ ಸೊ ಅಲ್ಲೇ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ತಾರೆ. ಕೆಲವೊಬ್ರು ಇಲ್ಲೇ ನಾನು ಜಾಯ್ನಿಂಗ್ ಮಾಡ್ತೀನಿ ಅಂತ ಜಾಯ್ನಿಂಗ್ ಫಾರ್ಮಾಲಿಟೀಸ್ ಅನ್ನು ಫಿನಿಶ್ ಮಾಡ್ತಾರೆ. ಸೊ ಇಲ್ಲಪ್ಪ ಕೆಲವೊಬ್ರು ಮನೆಗೆ ಹೋಗಿ ಡಿಸ್ಕಸ್ ಮಾಡ್ತೀವಿ ಸ್ವಲ್ಪ, ಅವಾಗ ಹೇಳ್ತೀನಿ ಒನ್ ಸಾಯಂಕಾಲವರೆಗೆ ಹೇಳ್ತೀನಿ ಅಥವಾ ನಾಳೆ ಬೆಳಿಗ್ಗೆವರೆಗೆ ಹೇಳ್ತೀನಿ ಅಂತ ಹೇಳಿರ್ತಾರೆ. ಸೊ ಏನಪ್ಪಾ ಅಂದ್ರೆ ಅವಾಗ ನೀವು ಮೇಕ್ ಶೂರ್ ಮಾಡಿ ಯಾರ್ಯಾರಿಗೆ ಫಾಲೋ ಅಪ್ ಮಾಡ್ಬೇಕು, ಯಾರ್ಯಾರು ನನ್ ಕಡೆಯಿಂದ ಜನ ಬಂದಿದ್ರು ಅಂತ ನೇಮ್ ಅನ್ನು ಬರ್ಕೊಳ್ಳಿ. ಸೊ ಯಾರ್ಯಾರಿಗೆ ಫಾಲೋ ಅಪ್ ಮಾಡ್ಬೇಕು, ನಾನು ಯಾರ್ಯಾರು ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಟಿಕ್ ಮಾಡ್ಕೊಳ್ಳಿ. ಸೊ ಈ ತರ ನೀವು ಪ್ರಾಪರ್ ವೇನಲ್ಲಿ ಒಂದ್ ಸೆಗ್ರಿಗೇಷನ್ ಮಾಡ್ಕೊಂಡು ಕೆಲಸವನ್ನು ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿ ನಮ್ಗೆ ಸಕ್ಸಸ್ ಸಿಗುತ್ತೆ. ಅಂಡ್ ಫಾಲೋ ಅಪ್ ಮಾಡುವಾಗ ವಿತಿನ್ 48 ಅವರ್ಸ್ ಒಳಗಡೆ ಫಾಲೋ ಅಪ್ ಮಾಡಿ. ಸೊ ಏನಪ್ಪಾ ಅಂದ್ರೆ ಅದು ಲೋಹ ಗರಂ ಇದ್ದಾಗನೇ ನಾವು ಹೊಡಿಬೇಕಂತ ಹೇಳ್ತೀವಿ. ಸೊ ಅದೇ ತರಹ ಏನಪ್ಪಾ ಅಂದ್ರೆ ನಾವು 48 ಅವರ್ಸ್ ಒಳಗಡೆನೆ ಫಾಲೋ ಅಪ್ ಮಾಡ್ಬೇಕಾಗಿತ್ತು. ಅಂಡ್ ಫಾಲೋ ಅಪ್ ಮಾಡುವಂತಹ ಸಮಯದಲ್ಲಿ SW5 ರೂಲ್ ಅನ್ನು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಏನಪ್ಪಾ ಇದು SW5 ರೂಲ್ ಅಂದ್ರೆ, ಸಮ್ ವಿಲ್, ನೀವು ಪ್ರೆಸೆಂಟೇಶನ್ ಕೊಟ್ಟಿದಾದ್ಮೇಲೆ ಕೆಲವೊಬ್ರು ಬಂದು ಜಾಯಿನ್ ಆಗ್ತಾರೆ ಅಂಡ್ ಸಮ್ ವಿಲ್ ನಾಟ್, ಕೆಲವೊಬ್ರು ಜಾಯಿನ್ ಆಗಲ್ಲ. ಸೊ ವಾಟ್? ಸೊ ನೀವು ಅದಕ್ಕಾಗಿ ಟೆನ್ಷನ್ ತಗೊಳ್ಳೋದು ಬೇಕಾಗಿರಲ್ಲ. ಯಾಕಂದ್ರೆ ಸಮ್ ಒನ್ ಎಲ್ಸ್ ಇಸ್ ವೇಟಿಂಗ್. ಸೊ ಬೇರೆಯವರು ನಿಮ್ಮ ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಸ್ಟಾರ್ಟ್ ವರ್ಕಿಂಗ್ ವಿತ್ ದೆಮ್. ಸೊ ಅವ್ರ ಜೊತೆ ನೀವು ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿ ಅಂತ. ಸೊ ಇದು ಒಂದು ಥಿಂಗ್ ಅನ್ನು ನಾವು ನೆನ್ಪಿಟ್ಕೋಬೇಕಾಗಿರುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ ಒಂದು ಸಕ್ಸಸ್ ಮಂತ್ರ ಇನ್ನೊಂದಿದೆ, 5 ಗೋಲ್ಡನ್ ಕಾಯಿನ್ಸ್ ಮಂತ್ರ ಅಂತ ಹೇಳ್ತೀವಿ. ಸೊ ಈ 5 ಗೋಲ್ಡನ್ ಕಾಯಿನ್ಸ್ ಮಂತ್ರ ಏನಪ್ಪಾ ಅಂದ್ರೆ, ಸೊ ನೀವು ರೆಗ್ಯುಲರ್ ಬೇಸಿಸ್ ಮೇಲೆ ನಿಮ್ಮ ಬಿಸ್ನೆಸಸ್ ಅನ್ನು ನೀವು ಮಾಡ್ತಾ ಇರುವಂತಹ ಜಾಬ್ ಅಂತ ತಿಳ್ಕೊಂಡು ಕೆಲಸ ಮಾಡಿ. ಸೊ ಫೈನಲಿ ನನ್ಗೆ ಇಷ್ಟು ಅಮೌಂಟ್ ಅನ್ನು ಮಂತ್ ಎಂಡ್ ಗೆ ನಾನು ಫಿಕ್ಸ್ಡ್ ಆಗಿ ತಗೋಬೇಕು ಇಲ್ಲಿಂದ ಅಂತ ನಿರ್ಧಾರ ತಗೊಳ್ಳಿ. ಸೊ ಅದು ಆದ್ಮೇಲೆ ನೀವು ರೆಗ್ಯುಲರ್ಲಿ ಯಾವ ತರ ಕೆಲ್ಸಕ್ಕೆ ಆಫೀಸ್ಗೆ ಹೋಗ್ತೀರಾ ಅದೇ ತರ ಬೇಜಾರ್ ಇಲ್ದಂಗೆ, ಯಾವ್ದೇ ತರದ ಸುಸ್ತು ಇಲ್ದಂಗೆ, ಲೇಸಿನೆಸ್ ಇಲ್ದಂಗೆ 5 ಇಂಪಾರ್ಟೆಂಟ್ ಕಾಯಿನ್ಸ್ ಅಂತ ನೀವು ಒಂದ್ ಪಾಸಿಟಿವಿಟಿಯಿಂದ ನೈಸ್ ಆಗಿ ಪ್ರೇಯರ್ ಮಾಡ್ಕೊಂಡು ಸೊ ಅದರ ಮೇಲೆ ಬ್ಲೋ ಮಾಡ್ಕೊಂಡು ಇಟ್ಕೊಳ್ಳಿ ನಿಮ್ಮ ಪಾಕೆಟ್ ಅಲ್ಲಿ. 5 ಗೋಲ್ಡನ್ ಕಾಯಿನ್ಸ್ ನನ್ನ ಸಕ್ಸಸ್ ಕಾಯಿನ್ಸ್ ಇದು, ಈ ಕಾಯಿನ್ಸ್ ಇಂದ ನಾನು ಸೋ ಮೆನಿ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ಅಂತ ನೀವು ಡಿಸೈಡ್ ಮಾಡ್ಕೊಂಡು ಇಟ್ಕೊಳ್ಳಿ ಒಂದ್ ಪಾಸಿಟಿವ್ ಎನರ್ಜಿಯಿಂದ. ಅಂಡ್ ಡೈಲಿ ರೆಗ್ಯುಲರ್ಲಿ ಏನಪ್ಪಾ ಅಂದ್ರೆ 5 ಪ್ರೆಸೆಂಟೇಶನ್ ನಾನು ಕಂಪ್ಲೀಟ್ ಮಾಡಿನೇ ಬರ್ಬೇಕು ಮನೆಗೆ ಅಂತ ಈ ನಿರ್ಧಾರ ಜೊತೆ ಹೋಗಿ ಫೋಕಸ್ ಆಗ್ತೀರಾ. ಅಲ್ಲಿ ಇಲ್ಲಿ ಡೈವರ್ಷನ್ ಆಗಲ್ಲ, ಟೈಮ್ ಪಾಸ್ ಗಳು ಮಾಡಬಾರ್ದು. ನಾವು ಹೊರಗಡೆ ಹೋಗಿದ್ದಾಗ ಒಂದ್ ಸೀರಿಯಸ್ನೆಸ್ ಇಂದ 5 ಪ್ರೆಸೆಂಟೇಶನ್ ನಾವು ಅಟ್ ಎನಿ ಕಾಸ್ಟ್ ಕಂಪ್ಲೀಟ್ ಮಾಡ್ಬೇಕು ಸಾಯಂಕಾಲ ಮನೆಗೆ ಬರುವವರೆಗೆ. 5 ಪ್ರೆಸೆಂಟೇಶನ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಮೋಸ್ಟ್ ಪ್ರಾಬಬ್ಲಿ ನೀವು 10 ಜನಗೆ ಮೀಟ್ ಆಗ್ಬಹುದು, ಒಂದು 15 ಜನರಿಗೆ ಮೀಟ್ ಆಗ್ಬಹುದು. ಬಟ್ ಫಿನಿಶ್ ಮಾಡಿ. 1-2 ದಿನ ಇನಿಷಿಯಲಿ ಡಿಫಿಕಲ್ಟಿ ಆಗ್ಬಹುದು, ಬಟ್ 3ನೇ ದಿನದಿಂದ ಅಥವಾ 1 ವೀಕ್ ಆದ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಸೊ ಗೊತ್ತಾಗುತ್ತೆ ಯಾವ ತರ ಅಂತ. ಸೊ ಅವಾಗ ಏನಪ್ಪಾ ಅಂದ್ರೆ ನಿಮ್ಗೆ ಸಕ್ಸಸ್ ರೇಷು, ಈ ಗೋಲ್ಡನ್ ಕಾಯಿನ್ಸ್ ಮಂತ್ರ ಅದು ಒಂದು ಪಾಸಿಟಿವಿಟಿ ಕೂಡ ಗೊತ್ತಾಗುತ್ತೆ. ಒನ್ ಪ್ರೆಸೆಂಟೇಶನ್ ಆದ್ಮೇಲೆ 1 ಕಾಯಿನ್ಸ್ ಅನ್ನು ತೆಗೆದು ಇನ್ನೊಂದು ಪಾಕೆಟ್ ಗೆ ಹಾಕಿ ಸೊ ಈ ತರಹ 5 ಪ್ರೆಸೆಂಟೇಶನ್ಸ್ ಅನ್ನು ರೆಗ್ಯುಲರ್ ಬೇಸಿಸ್ ಮೇಲೆ ಫಿನಿಶ್ ಮಾಡ್ತಾ ಇರುವಾಗ ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ತರಹ ನೀವು ನಿಮ್ಮ ಈ ಕಾಯಿನ್ಸ್ ಡಬಲ್ ಟ್ರಿಪಲ್ ಎಷ್ಟು ಅಮೌಂಟ್ ಅಲ್ಲಿ ಬೇಕಾಗಿದೆ ಅಷ್ಟರಲ್ಲಿ ನೀವು ಯು ಕ್ಯಾನ್ ಮಿಂಟ್ ಮನಿ ಲೈಕ್ ಎನಿಥಿಂಗ್ ನಮ್ಮ ಮೋದಿ ಕೇರ್ ಅಲ್ಲಿ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ದ ಸ್ಟೆಪ್ ನಂಬರ್ 5 ಹೇಳುತ್ತೆ. ಅಂಡ್ ಶೇರ್ ಮಾಡುವಂತಹ ವಿಷಯದಲ್ಲಿ ಇವಾಗ ವೆರಿ ಈಸಿ ಸ್ಟೆಪ್ಸ್ ಕೂಡ ಆಗಿದೆ. ಸೊ ಶೇರ್ ಮಾಡುವಂತಹ ವಿಷಯದಲ್ಲಿ ಸೊ ಮೈ ಮೋದಿ ಕೇರ್ ಶಾಪ್ ಅಂತ, ಸೊ ಎಲ್ಲರೂ ನಿಮ್ಮ ಮೋದಿ ಕೇರ್ ಶಾಪ್ಸ್ ಅನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಆನ್ಲೈನ್ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ತುಂಬಾನೇ ಇದು ಹೆಲ್ಪ್ಫುಲ್ ಆಗಿರುವಂತಹ ಮೈ ಮೋದಿ ಕೇರ್ ಶಾಪ್ ಇದೆ. ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ನೀವು ಕ್ರಿಯೇಟ್ ಮಾಡುವಂತ ನಿಮ್ಮ ಶಾಪ್, ಓಪನ್ ಮಾಡುವಂತ ನಿಮ್ಮ ಶಾಪ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಸ್ಟಮರ್ಸ್ ಗೆ ನೀವು ರೀಚ್ ಆಗಬಹುದು ಬರೇ ಒಂದ್ ಲಿಂಕ್ ಅನ್ನು ಕಳಿಸಿ. ಸೊ ಅವಾಗ ನೀವು ಏನಪ್ಪಾ ಅಂದ್ರೆ ಬರೇ ಒಂದ್ ಲಿಂಕ್ ಅನ್ನು ಕಳ್ಸಿದ ಆದ್ಮೇಲೆ ನಿಮ್ಗೆ ಎಷ್ಟು ಬೇಕು ನಿಮ್ಮ ಪರ್ಟಿಕ್ಯುಲರ್ ಓನ್ ಕಸ್ಟಮರ್ಸ್, ನಿಮ್ಮ ಸ್ವಲ್ಪ ಕ್ಲೋಸ್ ಆಗಿರುವಂತಹ ರೆಗ್ಯುಲರ್ ಪರ್ಚೇಸಿಂಗ್ ಇರುವಂತಹ ಕಸ್ಟಮರ್ಸ್ ಗೆ ನೀವು ಒಂದ್ ಎಕ್ಸ್ಕ್ಲೂಸಿವ್ ಆಗಿ ಡಿಸ್ಕೌಂಟ್ ಕೊಡ್ಬೇಕಂದ್ರೆ ಕೂಡ ನೀವು ಅಪ್ ಟು
10% ವರೆಗೆ ಡಿಸ್ಕೌಂಟ್ ಅನ್ನು ಪ್ರೊವೈಡ್ ಮಾಡಬಹುದು. ಯಾರಿಗೆ ಎಷ್ಟು ಡಿಸ್ಕೌಂಟ್ ಪ್ರೊವೈಡ್ ಮಾಡ್ಬೇಕು, ಒಬ್ಬೊಬ್ಬರಿಗೆ 9% ಡಿಸ್ಕೌಂಟ್ ಪ್ರೊವೈಡ್ ಮಾಡ್ಬೇಕು. ಇವ್ರು ತುಂಬಾ ನನ್ಗೆ ಖಾಸ್ ಫ್ರೆಂಡ್ ಇದಾರಪ್ಪ ಅಂತ ಇದ್ರೆ ಪ್ರೊವೈಡ್ ಮಾಡಿ. ಇಲ್ಲಪ್ಪ ಇವ್ರು ನ್ಯೂ ಕಮ್ಮರ್ ಇದ್ದಾರೆ, ಸೊ ಸ್ವಲ್ಪ ನೋಡೋಣ ಯಾವ ರೀತಿ ಇವ್ರು ಜೆಲ್ ಆಗ್ತಿದ್ದಾರೆ ಅಂತ 4% ನೀವು ಡಿಸ್ಕೌಂಟ್ ಅನ್ನು ಕೊಡಬಹುದು. ಸೊ ಕಸ್ಟಮರ್ಸ್ ನೀವು ನಿಮ್ಮ ಪ್ರಕಾರ ಯಾರಿಗೆ ಎಷ್ಟು ಡಿಸ್ಕೌಂಟ್ ಕೊಡ್ಬೇಕು ಅಪ್ ಟು 10% ಒಳಗಡೆ ನೀವು ಡಿಸೈಡ್ ಮಾಡ್ಕೊಂಡು ನೀವು ಕೊಡಬಹುದು ನಿಮ್ಮ ಓನ್ ಕಸ್ಟಮರ್ಸ್ಗೆ. ಕಸ್ಟಮರ್ ಡಿಲೈಟ್ ಒಂದು ನೈಸ್ ಆಗಿರುವಂತ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಯಾವ ತರಹ ನಮ್ಮ ಇ ಕಾಮರ್ಸ್ ಇದೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಅದೇ ತರ ನಿಮ್ಗೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಸಿಗುತ್ತೆ. ಸೊ ಅಂಡ್ ವೆರಿ ವೆರಿ ಕನ್ವೀನಿಯಂಟ್ ಇದೆ. ಅಂಡ್ ಏನೇನ್ ಶಾಪಿಂಗ್ ಅವ್ರು ಮಾಡ್ತಾ ಇದ್ದಾರೆ ನಿಮ್ದೇ ಆದಂತಹ ಲಿಂಕ್ ಅನ್ನು ಯೂಸ್ ಮಾಡ್ತಾ ಆಲ್ ದ ಬಿಸ್ನೆಸ್ ವಾಲ್ಯೂಮ್, ಆ ಪರ್ಟಿಕ್ಯುಲರ್ ಶಾಪಿಂಗ್ ಇಂದ ಬಿಸ್ನೆಸ್ ವಾಲ್ಯೂಮ್ ಏನ್ ಕ್ರಿಯೇಟ್ ಆಗ್ತಾ ಇದೆ, ಸೊ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ ಬಂದು ಅದು ಬರುತ್ತೆ. ಓಕೆ, ಸೊ ಬಿಸ್ನೆಸ್ ವಾಲ್ಯೂಮ್ ಎಲ್ಲ ನಿಮ್ಗೆನೆ ಬರುತ್ತೆ. ಸೊ ಅದೇ ತರಹ ಈ ಎಂಟೈರ್ ಪ್ರಾಸೆಸ್ ಏನಿದೆ ವೆರಿ ವೆರಿ 6 ಈಸಿ ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಯಾವ ತರಹಪ್ಪ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಸೊ ನೀವು ಏನಪ್ಪಾ ಅಂದ್ರೆ ಲಿಂಕ್ ಅನ್ನು ವಾಟ್ಸ್ಆಪ್ ಲಿಂಕ್ ಅನ್ನು ಕಳಿಸ್ತೀರಾ. ನಿಮ್ಮ ಮೋದಿ ಕೇರ್ ಶಾಪ್ ಇಂದ ನಿಮ್ಮ ವಾಟ್ಸ್ಆಪ್ ಲಿಂಕ್ ಅನ್ನು ನಿಮ್ಮ ಕಸ್ಟಮರ್ ಗೆ, ಒಂದ್ ನ್ಯೂ ಕಮರ್ ಇದಾರೆ ಪರ್ಚೇಸ್ ಮಾಡ್ಬೇಕು, ಯಾವ ತರಪ್ಪ ಅಂದ್ರೆ ಲಿಂಕ್ ಅನ್ನು ಕೊಡಿ, ಲಿಂಕ್ ಅನ್ನು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿ. ಸೊ ಅವಾಗ ಲಿಂಕ್ ಅನ್ನು ಅವ್ರು ಓಪನ್ ಮಾಡಿದ ಆದ್ಮೇಲೆ ಅವ್ರು ಓಪನ್ ಮಾಡ್ತಾರೆ ನೀವು ಕಳ್ಸಿರುವಂತಹ ಲಿಂಕ್. ಸೊ ಅದ್ರಲ್ಲಿ ಅವ್ರದೇ ಆದಂತಹ ಪಿನ್ ಕೋಡ್, ಇವಾಗ ಯಾವ ಏರಿಯಾನಲ್ಲಿ ಇದ್ದೀರಾ, ಜಯನಗರ್ ಅಲ್ಲಿ ಇದ್ದೀರಾ ಅಥವಾ ಬೇರೆ ಏರಿಯಾ ಯಾವ MG ರೋಡ್ ಅಲ್ಲಿ ಇದ್ದಾರೆ, ಸೊ ಆ ಪರ್ಟಿಕ್ಯುಲರ್ ಏರಿಯಾದು ಒಂದು ಪಿನ್ ಕೋಡ್ ಅನ್ನು ಹಾಕ್ತಾರೆ. ಸೊ ಅವಾಗ ಮೋಡ್ ಆಫ್ ಡೆಲಿವರಿ ಚೂಸ್ ಮಾಡ್ತಾರೆ. ಯಾವ ತರ ಡೆಲಿವರಿ ಬೇಕು, ಪ್ರೈಮ್ ಡೆಲಿವರಿ ಅಂದ್ರೆ ವೆರಿ ಕ್ವಿಕ್ ಆಗಿ ಸಿಗುತ್ತೆ. ಯಾವ ತರ ಡೆಲಿವರಿ ಬೇಕು, ಸೊ ಆ ತರ ಡೆಲಿವರಿ ಮೋಡ್ ಆಫ್ ಡೆಲಿವರಿಯನ್ನು ನೀವು ಚೂಸ್ ಮಾಡ್ಕೋಬಹುದು. ಸೊ ಅದೇ ತರ ಸ್ಟೆಪ್ ನಂಬರ್ 3 ಆಗುತ್ತೆ. ಸೊ ಅವಾಗ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಕ್ಯಾಟಗರೀಸ್ ಗೆ ಹೋಗುತ್ತೆ. ಯಾವ ತರಹದ ಪ್ರಾಡಕ್ಟ್, 12 ತರಹದ ಪ್ರಾಡಕ್ಟ್ ಕ್ಯಾಟಗರಿ ಇದೆ. ಪರ್ಸನಲ್ ಕೇರ್, ಹೋಮ್ ಕೇರ್ ಇದೆ, ಒಂದು ಹೆಲ್ತ್ ಕೇರ್, ಸ್ಕಿನ್ ಕೇರ್, ಯಾವ ಕ್ಯಾಟಗರಿ ಅಂತ ಅವ್ರು ಚೂಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅವಾಗ ಕ್ಯಾಟಗರಿ ಓಪನ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಕ್ಯಾಟಗರಿನಲ್ಲಿ ಯಾವ ಪ್ರಾಡಕ್ಟ್ಸ್ ನಮ್ಗೆ ಬೇಕಾಗಿದೆ ಕ್ವಿಕ್ ಆಗಿ ಫಟಾಫಟ್ ಆಗಿ ಅವರು ಕಾರ್ಟ್ ಅಲ್ಲಿ ಹಾಕೋಬಹುದು. ಸೊ ಅವಾಗ ಕಾರ್ಟ್ ಅಲ್ಲಿ ಬಂದು ಎಷ್ಟು ನೀವು ನೀವು ಡಿಸ್ಕೌಂಟ್ ಆ ಪರ್ಟಿಕ್ಯುಲರ್ ಲಿಂಕ್ ಅಲ್ಲಿ ಆಫರ್ ಮಾಡಿರ್ತೀರಾ, ಆ ಪರ್ಟಿಕ್ಯುಲರ್ ಡಿಸ್ಕೌಂಟ್ ಅವ್ರಿಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಅವಾಗ ಆಟೋಮೆಟಿಕ್ ಆಗಿ ಏನಪ್ಪಾ ಅಂದ್ರೆ ಬಿಲ್ಲಿಂಗ್ ಅಮೌಂಟ್ ಅವ್ರಿಗೆ ತೋರಿಸುತ್ತೆ ಕಾರ್ಟ್ ಅಲ್ಲಿ. ಸೊ ಅವಾಗ ಅವ್ರ ಪೇಮೆಂಟ್ ಅನ್ನು ಮಾಡಿದಾದ್ಮೇಲೆ ಸೊ ಏನಪ್ಪಾ ಅಂದ್ರೆ ನಿಮ್ಗೆ ಬಿಸ್ನೆಸ್ ವಾಲ್ಯೂಮ್, ಆ ಪರ್ಟಿಕ್ಯುಲರ್ ಅವ್ರ ಶಾಪಿಂಗ್ ಇಂದ ಬಿಸ್ನೆಸ್ ವಾಲ್ಯೂಮ್ ಏನಿರುತ್ತೆ ಸೊ ನಿಮ್ಮ MCA ನಂಬರ್ಗೆ ಬಂದು ಕುತ್ಕೊಳ್ಳುತ್ತೆ. ಸೊ ಈ ತರಹ ಒಂದ್ 6 ಈಸಿ ಸಿಂಪಲ್ ಸ್ಟೆಪ್ಸ್ ಇಂದ ಮೈ ಮೋದಿ ಕೇರ್ ಶಾಪ್ ಅನ್ನು ಮ್ಯಾಕ್ಸಿಮಮ್ ಆಗಿ ನೀವು ನಿಮ್ಮ ಕಸ್ಟಮರ್ಸ್ಗೆ, ಫಾರ್ ಎಕ್ಸಾಂಪಲ್ ಇವಾಗ ಏನಪ್ಪಾ ಅಂದ್ರೆ ನೀವು ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಥವಾ ತುಮಕೂರಲ್ಲಿ ಇದ್ದೀರಾ, ಸೊ ಬಟ್ ನಿಮ್ಮ ಕೆಲವು ನೀವು ಫೇಸ್ಬುಕ್ ಕಾಂಟ್ಯಾಕ್ಟ್ ಇಂದ ಇರಬಹುದು, ಮ್ಯಾಕ್ಸಿಮಮ್ ಪ್ರಮೋಷನ್ಸ್ ಇಂದ ಇರಬಹುದು. ಸೊ ನೀವು ನಿಮ್ಮ ಕಸ್ಟಮರ್ಸ್ ಅನ್ನು ಡೆವಲಪ್ ಮಾಡ್ಕೊಂಡಿದ್ದೀರಾ. ಸೊ ಈ ಪರ್ಟಿಕ್ಯುಲರ್ ಕಸ್ಟಮರ್ ಅನ್ನು ಯಾವ ತರ ಇವಾಗ ಸರ್ವಿಸ್ ಪ್ರೊವೈಡ್ ಮಾಡ್ಬೇಕು, ನಿಮ್ಮ ಕಸ್ಟಮರ್ಸ್ ಇದಾರೆ ಇವಾಗ ಎಲ್ಲೋ ಒಂದ್ ಪುಣೆನಲ್ಲಿ ಇದಾರಪ್ಪ ಅಥವಾ ಇದು ಡೆಲ್ಲಿನಲ್ಲಿ ಇದಾರಪ್ಪ, ಸೊ ಅಲ್ಲಿ ಯಾವ ತರ ಸರ್ವಿಸ್ ಪ್ರೊವೈಡ್ ಮಾಡ್ಬೇಕು, ನನ್ನ ಕಸ್ಟಮರ್ ನನ್ನಿಂದಾನೇ ಪರ್ಚೇಸ್ ಮಾಡ್ಬೇಕಂದ್ರೆ ನೀವು ಈ ತರ ಮೈ ಮೋದಿ ಕೇರ್ ಶಾಪ್ ಅನ್ನು ಶೇರ್ ಮಾಡಬಹುದು. ವಾಟ್ಸ್ಆಪ್ ಲಿಂಕ್ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಕೊಡ್ಬೇಕಂತ ಆಸೆ ಇರುತ್ತೆ ಆ ತರಹದ ನೀವು ಡಿಸ್ಕೌಂಟ್ ಅಪ್ ಟು 10% ಒಳಗಡೆ ಡಿಸೈಡ್ ಮಾಡಿ ನೀವು ಅವ್ರಿಗೆ ಪ್ರೊವೈಡ್ ಮಾಡಬಹುದು. ಆಲ್ ದ ಬಿಸ್ನೆಸ್ ವಾಲ್ಯೂಮ್ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ಗೆ ಬರುತ್ತೆ. ಸೂಪರ್ ಐಡಿಯಾ ಇದು, ಸೂಪರ್ ಆಪ್ ಇದೆ, ಸೂಪರ್ ಶಾಪ್ ಇದೆ. ಸೊ ಇದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮ್ಯಾಕ್ಸಿಮಮ್ ಕಸ್ಟಮರ್ಸ್ ಗೆ ಈಸಿಯಾಗಿ ರೀಚ್ ಆಗಬಹುದು. ಕರೆಕ್ಟ್ ಅಲ್ವಾ? ಸೊ ಅದೇ ತರಹ ಸ್ಟೆಪ್ ನಂಬರ್ 6 ಹೇಳುತ್ತೆ ಸ್ಪಾನ್ಸರಿಂಗ್ ಮಾಡುವಂತದ್ದು. ಸ್ಪಾನ್ಸರಿಂಗ್ ಮಾಡ್ಬೇಕಂದ್ರೆ ಇವಾಗ ಏನೇನ್ ಬೇಕಾಗಿರುತ್ತೆ, ನೀವು ನಿಮ್ಮ ಕಸ್ಟಮರ್ ಅನ್ನು, ನಿಮ್ಮ ಪ್ರಾಸ್ಪೆಕ್ಟ್ ಅನ್ನು ಇವಾಗ ಜಾಯಿನ್ ಮಾಡಿಸಿದಿರಪ್ಪ, ಸೊ ಅವಾಗ ಫಸ್ಟ್ ಸ್ಟೆಪ್ ನೀವು ಮಾಡ್ಬೇಕಾಗಿರೋದು ಅವ್ರದೇ ಆದಂತಹ KYC, ನೋ ಯುವರ್ ಕಸ್ಟಮರ್ಸ್. ಕಂಪನಿ ಶುಡ್ ನೋ ದ ಕಸ್ಟಮರ್ ಅಲ್ವಾ? ಸೊ ಅದಕ್ಕಾಗಿ KYC ನಲ್ಲಿ ನಿಮ್ಮ ಅಡ್ರೆಸ್ ಪ್ರೂಫ್, ID ಪ್ರೂಫ್ ಅನ್ನು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. NEFT ಡೀಟೇಲ್ಸ್, ಬ್ಯಾಂಕ್ ರಿಲೇಟೆಡ್ ಡೀಟೇಲ್ಸ್ ಅನ್ನು ಕೂಡ ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಪಾನ್ ಡೀಟೇಲ್ಸ್ ಅನ್ನು ನಾವು ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ. ಅದೇ ತರಹ ಫಸ್ಟ್ ಆರ್ಡರ್ ಯಾವ ತರ ಆಗ್ಬೇಕು, ಲಾಯಲ್ಟಿ ಪ್ರೋಗ್ರಾಮ್ಗೆ ಯಾವ ತರ ಕ್ವಾಲಿಫೈ ಆಗ್ಬೇಕಂತ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ಬೇಕಾಗಿರುತ್ತೆ, ಹೇಳ್ಬೇಕಾಗಿರುತ್ತೆ. ಅಂಡ್ ಅವ್ರಿಗೆ ಶುರುವಾತ್ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿ ಮೋರ್ ಅಂಡ್ ಮೋರ್ ಕ್ಲಾರಿಟಿ ಸಿಗುತ್ತೆ. ಅಂಡ್ ಅದೇ ತರ ನಿಮ್ಮ ಸಪೋರ್ಟ್ ಇರಬಹುದು, ನಿಮ್ಮ ಒಂದು ಸಾಥ್ ಏನಿರುತ್ತೆ, ಒಂದು ಮೋಟಿವೇಶನ್, ಒಂದು ಪುಷ್ ಫ್ಯಾಕ್ಟರ್ ಏನಿರುತ್ತೆ, ಸೊ ನಿಮ್ಮ ಟೀಮ್ ಮೆಂಬರ್ಗೋಸ್ಕರ ಇರ್ಬೇಕಾಗಿರುತ್ತೆ ಆಲ್ವೇಸ್. ಸ್ಟೆಪ್ ನಂಬರ್ 6 ಈಸ್ ಸ್ಪಾನ್ಸರಿಂಗ್. ಸೊ ಸ್ಟೆಪ್ ನಂಬರ್ 7 ಹೇಳುತ್ತೆ ಏನಪ್ಪಾ ಅಂದ್ರೆ ಸ್ಟ್ರಕ್ಚರಿಂಗ್, ಪ್ರಾಪರ್ ಆಗಿ ಸ್ಟ್ರಕ್ಚರ್ ಅನ್ನು ಹಾಕೊಳ್ಳೋದು. ಇದು ಅಗೇನ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಒಂದು ಕ್ರೂಷಿಯಲ್ ಸ್ಟೆಪ್ ಆಗ್ತಾ ಇದೆ. ಸೊ ಯಾಕಪ್ಪ ಅಂದ್ರೆ ಒಂದು ಬ್ಯಾಲೆನ್ಸ್ ಸ್ಟ್ರಕ್ಚರ್ ಹಾಕೋಬೇಕಾಗಿರುತ್ತೆ. ನೀವು ಬರುವಂತ ಕಂಪನಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಇರೋದು. ಓಕೆ, ಸೊ ಕೆಲವೊಂದು ಕಂಪನಿ ಏನಪ್ಪಾ ಅಂದ್ರೆ ಒಂದು ಡುವಲ್ ಟೈಪ್ ಆಫ್ ನೆಟ್ವರ್ಕ್ ಇಂದ ಬಂದಿರ್ತಾರೆ.
ಬೈನರಿ ಕೈಂಡ್ ಆಫ್ ನೆಟ್ವರ್ಕ್ ಇಂದ ಬಂದಿರ್ತಾರೆ. ಓಕೆ, ಸೊ ಈ ತರ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿ ಬಂದವರು ಏನಪ್ಪಾ ಅಂದ್ರೆ ಅವ್ರಿಗೆ ಹ್ಯಾಬಿಚುಯೇಟೆಡ್ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ ಒಂದೇ ಲೆಗ್ ಅಲ್ಲಿ ಕೆಲಸ ಮಾಡೋದು, ಎರಡೇ ಲೆಗ್ ಅಲ್ಲಿ ಕೆಲಸ ಮಾಡೋದು, ಆ ತರಹ ಹ್ಯಾಬಿಟ್ ಇರುತ್ತೆ. ಸೊ ಆ ಪರ್ಟಿಕ್ಯುಲರ್ ಹ್ಯಾಬಿಟ್ ನಾವು ಇಲ್ಲಿ ಹಾಕ್ಬಾರ್ದು. ಸೊ ನಮ್ಮ ಏನಪ್ಪಾ ಅಂದ್ರೆ ಒಂದು ಪ್ರಾಪರ್ ಆಗಿ ಬ್ಯಾಲೆನ್ಸ್ ಆಗಿರುವಂತ ಸ್ಟ್ರಕ್ಚರ್, ಬ್ಯಾಲೆನ್ಸ್ ಫಸ್ಟ್ ನಿಮ್ಮ ಏನಪ್ಪಾ ಅಂದ್ರೆ ಇವರು ನನ್ನ ವಾರಿಯರ್ಸ್ ಅಂತ ವಾರಿಯರ್ಸ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿ ನೀವು 5 ಮೆಂಬರ್ಸ್ ಗೆ ಪ್ರೆಸೆಂಟೇಶನ್ ಕೊಡ್ತಾ ಇದ್ರೆ ಮಂತ್ ಎಂಡ್ ಅಲ್ಲಿ ನೋಡಿದಾಗ ಸೊ ನಿಮ್ಮ ಕಸ್ಟಮರ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಬೈಫರ್ಗೆಟ್ ಮಾಡ್ಕೊಳ್ಳಿ. ಯಾರು ತುಂಬಾ ನಿಮ್ ತರಹ ಎನರ್ಜಿಯಿಂದ ಕೆಲಸ ಮಾಡುವವರು ಇದ್ದಾರೆ, ಸೊ ಅವ್ರಿಗೆ ಬೈಫರ್ಗೆಟ್ ಮಾಡ್ಕೊಳ್ಳಿ. ಅಂಡ್ ಅವ್ರಿಗೆ ನೀವು ನಿಮ್ಮ ವಾರಿಯರ್ಸ್ ಅಂತ ಫ್ರಂಟ್ ಲೈನ್ ಅಲ್ಲಿ ಹಾಕೊಳ್ಳಿ. ಒಂದ್ ಸಿಕ್ಸ್ ಮೆಂಬರ್ಸ್ ಅನ್ನು ಫ್ರಂಟ್ ಲೈನ್ ಅಲ್ಲಿ ಹಾಕೊಳ್ಳಿ. ಅಂಡ್ ಅವ್ರ ಕೆಳಗಡೆ ನೀವು ಡೆಪ್ತ್ ಅನ್ನು ಕ್ರಿಯೇಟ್ ಮಾಡ್ತಾ ಹೋಗಿ. ಅಂಡ್ ಅಲಾಂಗ್ ವಿತ್ ದಟ್ ಎಂಟೈರ್ ನೆಟ್ವರ್ಕ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ಒಂದು ಟೀಮ್ ವರ್ಕ್ ಇರಬೇಕು, ಒಂದು ಪಾಸಿಟಿವಿಟಿ, ಪುಷ್ ಫ್ಯಾಕ್ಟರ್, ಆಲ್ವೇಸ್ ಮೋಟಿವೇಶನ್, ಫೋಕಸ್ಡ್. ಸೊ ಈ ತರಹ ಇದ್ರೆ ಡೆಫಿನೆಟ್ ಆಗಿ ನಮ್ಗೆ ಹೈಯರ್ ಇನ್ಕಮ್ ಬರುತ್ತೆ. ಬ್ಯಾಲೆನ್ಸ್ ಸ್ಟ್ರಕ್ಚರ್ ಜೊತೆ ಟೀಮ್ ವರ್ಕ್ ಜೊತೆ ಹೈಯರ್ ಇನ್ಕಮ್ ನಮ್ಗೆ ಸಿಗುತ್ತೆ. ಬಟ್ ವಿಡ್ತ್ ಅಂಡ್ ಡೆಪ್ತ್ ಇರಬೇಕು. ಒಂದೇ ಕೆಲಸ ಒಂದೇ ಲೆಗ್ ಅಲ್ಲಿ ನಾವು ಮಾಡ್ಕೊಂಡು ಹೋಗ್ಬಾರ್ದು. ಸೊ ಡೆಪ್ತ್ ಅಂಡ್ ವಿಡ್ತ್ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕಾಗಿರುತ್ತೆ. ಯಾವ ತರ ಇವಾಗ ಹೇಳ್ತೀರಾ ಅವ್ರಿಗೆ, ನಿಮ್ಮ ನ್ಯೂ ಜಾಯ್ನರ್ಸ್ ಗೆ ಸ್ಪಾನ್ಸರ್ ಮಾಡಿದಾದ್ಮೇಲೆ ಸೊ ಅವ್ರಿಗೆ ಯಾವ ತರ ಕೆಲಸ ಮಾಡಕ್ಕೆ ಅವ್ರಿಗೆ ಪುಷ್ ಮಾಡ್ತೀರಪ್ಪ ಅಂದ್ರೆ ಫಸ್ಟ್ 100 ಟಿವಿ ಮಾಡಕ್ಕೆ ಹೇಳ್ಬೇಕು. 100 ಟಿವಿದು ನೀವು ಒಂದು ಟಾರ್ಗೆಟ್ ಪ್ರಕಾರ ಕೆಲಸ ಮಾಡಕ್ಕೆ ಹೇಳಿ. 100 ಟಿವಿ ಮಾಡಿ. ಸೊ ಅವಾಗ ನೀವು ಒಂದು ನೋವನ್ ಇಂದ ಮೂಡಿಕೇರಿಯನ್ ಆಗ್ತೀರಾ. ಇವಾಗ 7% ಕನ್ಸಲ್ಟೆಂಟ್ ಆಗ್ತೀರಾ. ಸೊ ಅವಾಗ ಏನಪ್ಪಾ ಅಂದ್ರೆ ಅಕ್ಯುಮುಲೇಟಿವ್ ಪರ್ಫಾರ್ಮೆನ್ಸ್ ಬೋನಸ್ ನಿಮ್ಗೆ 189 ರುಪೀಸ್ ವರೆಗೆ ಸಿಗುತ್ತೆ. ರಿಟೇಲ್ ಮಾರ್ಜಿನ್ ಸಿಗುತ್ತೆ. ನ್ಯೂ ಜಾಯ್ನಿಂಗ್ ಆಫರ್ ಜೊತೆ ನಿಮ್ಗೆ ಕೆಲವೊಂದು ಅಮೌಂಟ್ ಸಿಗುತ್ತೆ ಅಪ್ರಾಕ್ಸಿಮೇಟ್ಲಿ. ಸೊ ಅವಾಗ ಟೋಟಲ್ ಆಗಿ ನಿಮ್ಮ ಸೇವಿಂಗ್ಸ್ ಅಂಡ್ ಬೆನಿಫಿಟ್ ಸೇರಿ 1769 ರುಪೀಸ್ ವರೆಗೆ ಆಗುತ್ತೆ ಫಸ್ಟ್ ಮಂತ್ ಅಲ್ಲಿ 100 ಟಿವಿಯನ್ನು ಪರ್ಚೇಸ್ ಮಾಡಿದ್ದಾಗ. ಸೊ ಇವಾಗ ನೆಕ್ಸ್ಟ್ ಮಂತ್ ಇಂದ ಏನಪ್ಪಾ ಅಂದ್ರೆ ಸ್ಟ್ರಾಂಗ್ ಆಗಿ ಅವ್ರು ಕೆಲಸ ಮಾಡಕ್ಕೆ ಪುಷ್ ಮಾಡ್ಬೇಕು. ಸೊ ಒಂದ್ ಕ್ಲಾರಿಟಿ ಕೊಡ್ಬೇಕು, ಪ್ರಾಪರ್ ಆಗಿ ಫೌಂಡೇಶನ್ ರೆಡಿ ಮಾಡ್ಬೇಕು. ಸೊ ಅವಾಗ ಅವ್ರಿಗೆ 4x4 ಸ್ಟ್ರಕ್ಚರ್ ಬಗ್ಗೆ ಹೇಳಿಕೊಡಿ. ವಿಡ್ತ್ ಅಂಡ್ ಡೆಪ್ತ್ ಅನ್ನು ಕ್ರಿಯೇಟ್ ಮಾಡುವಂತಹ 4x4 ಸ್ಟ್ರಕ್ಚರ್ ಅನ್ನು ಅವ್ರಿಗೆ ಹೇಳ್ಕೊಡಿ. ಏನಪ್ಪಾ ಇದು 4x4 ಸ್ಟ್ರಕ್ಚರ್ ಅಂದ್ರೆ 4 ನೀವು ರೈಸಿಂಗ್ ಸ್ಟಾರ್ಸ್ ಅನ್ನು ಜಸ್ಟ್ ಸ್ಪಾನ್ಸರ್ ಮಾಡ್ಬೇಕಾಗಿರೋದು. ಓಕೆ, ಸೊ ನೀವು ಓಕೆ ಅವ್ರಿಗೆ ಹೇಳಿ ಒಂದ್ 4 ಮೆಂಬರ್ಸ್ ಅನ್ನು ಸೆಕೆಂಡ್ ಮಂತ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಕ್ಕೆ, ABCD 4 ಮೆಂಬರ್ಸ್ ಅನ್ನು 100 ಟಿವಿ ಇಂದ ಇಂಟ್ರೊಡ್ಯೂಸ್ ಮಾಡಕ್ಕೆ ಹೇಳಿ. ಸೊ ಅದೇ ತರಹ ನೆಕ್ಸ್ಟ್ ತಿಂಗಳಲ್ಲಿ ಸ್ವಲ್ಪ ಅವ್ರಿಗೆ ಒಂದ್ ಟಾರ್ಗೆಟ್ ಅನ್ನು ಪ್ರೊವೈಡ್ ಮಾಡಿ. ಸೊ ಆ 4 ವ್ಯಕ್ತಿಗಳನ್ನು ಸೇಮ್ ತರ ನೀವು ಯಾವ ತರಹ 4 ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದಾರ ಅದೇ ತರಹ ಅವ್ರಿಗೆ ಹೇಳಿ 4 ವ್ಯಕ್ತಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಅಂತ. 4 ಈ ತರಹ ಅವ್ರು ನೆಕ್ಸ್ಟ್ ಮಂತ್ ಅಲ್ಲಿ ಮಾಡಿದಾಗ ಟೋಟಲ್ ಆಗಿ ಫಸ್ಟ್ ಮಂತ್ ಇಂದ ಹಿಡಿದು ಬರೇ 4 ಮಂತ್ಸ್ ಒಳಗಡೆ ನೀವು ಆಗ್ತೀರಾ ಡೈರೆಕ್ಟರ್, ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ತೀರಾ ವಿತ್ 2100 GPV ಇಂದ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಒನ್ಸ್ ಪ್ಲಾನ್ ಇದೆ ನಮ್ದು, ಸಮೀರ್ ಮೋದಿ ಆಜಾದಿ ಪ್ಲಾನ್ ಅನ್ಲಿಮಿಟೆಡ್ ಅಂತ. ಸೊ ಇದನ್ನು ಪ್ರಾಪರ್ ಆಗಿ ನಾವು ಒಂದು ಶೀಟ್ ಅಲ್ಲಿ ಬರ್ಕೊಂಡು ಅರ್ಥ ಮಾಡ್ಕೊಂಡು ಅಕಾರ್ಡಿಂಗ್ಲಿ ಕೆಲಸ ಮಾಡ್ತಾ ಆ ಸ್ಟ್ರಕ್ಚರ್ ಅಲ್ಲಿ ಟಿಕ್ ಮಾಡ್ತಾ ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇವ್ರು ಜಾಯ್ನ್ ಆಗಿದ್ದಾರೆನಾ ಅಥವಾ ಇಲ್ಲ ಅಂತ ಚೆಕ್ ಮಾಡ್ತಾ ನೋಡ್ತಾ ಇದ್ರೆ ಸೊ ನಿಜವಾಗ್ಲೂ ನಿಮ್ಮ ಸ್ಟ್ರಕ್ಚರ್ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರುತ್ತೆ. ಯಾವ ತರ ಇದೆ ನನ್ನ ಸ್ಟ್ರಕ್ಚರ್, ಎಲ್ಲಿ ನಾನು ಲ್ಯಾಗಿಂಗ್ ಇದ್ದೀನಿ, ಎಲ್ಲಿ ನನ್ನ ಲೂಪ್ ಹೋಲ್ಸ್ ಇದೆ, ಎಲ್ಲಿ ನಾನು ಇಂಪ್ರೂವೈಸ್ ಮಾಡ್ಬೇಕು. ಸೊ ನಿಮ್ಗೆ ಈ ಸ್ಟ್ರಕ್ಚರ್ ಹಾಕೊಂಡಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅವಾಗ ಲೂಪ್ ಹೋಲ್ಸ್ ಕಾಣಿಸುತ್ತೆ, ಎಲ್ಲಿ ಕೆಲಸ ಮಾಡ್ಬೇಕಂತ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ, ಫೋಕಸ್ ಇರ್ತೀರಾ. ಅಂಡ್ ಅಲಾಂಗ್ ವಿತ್ ದಟ್ ಟೈಟಲ್ ಅಲ್ಲಿ ಕೂಡ ಜಂಪ್ ಆಗ್ತೀರಾ. ಟೈಟಲ್ ಜಂಪ್ ಆಗ್ತಾ ಕ್ವಾಲಿಫೈಡ್ ಡೈರೆಕ್ಟರ್ ಆಗ್ಬಿಟ್ರೆ ನೀವು ನಿಜವಾಗ್ಲೂ ಒಂದು ಪೂಲ್ ಅಲ್ಲಿ ಬರ್ತೀರಾ. ಒಂದು ಪೂಲ್ ಅಲ್ಲಿ ಬೋನಸ್ ಪೂಲ್ ನಿಮ್ಗೆ ಸಿಗುತ್ತೆ. ಕ್ವಾಲಿಫೈಡ್ ಡೈರೆಕ್ಟರ್ ಬೋನಸ್ ಪೂಲ್ ನಿಮ್ಗೆ 4% ವರೆಗೆ ಸಿಗುತ್ತೆ. ಸೊ ಈ ಪೂಲ್ ಅಲ್ಲಿ ಬಂದ್ಬಿಟ್ರೆ ದಟ್ ಈಸ್ ಅಗೇನ್ ಎಕ್ಸ್ಟ್ರಾ ನೀವು ಗೇನ್ ಮಾಡ್ತಾ ಇರೋದು, ಎಕ್ಸ್ಟ್ರಾ ಅರ್ನಿಂಗ್ ಮಾಡ್ತಾ ಇರೋದು. ಕಂಪನಿದು ಓವರ್ ಆಲ್ ಬಿಸ್ನೆಸ್ ವಾಲ್ಯೂಮ್ ಇಂದ ನಿಮ್ಗೆ 4% ಪೂಲ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂದ್ರೆ ಸೊ ದಟ್ ಈಸ್ ಅಗೇನ್ ಎಕ್ಸ್ಟ್ರಾ ಇನ್ಕಮ್ ಫಾರ್ ಯು. ಸೊ ಈ ತರ ಪ್ಲಾನ್ ಮಾಡ್ಕೊಳ್ಳಿ. ಸೊ ಕ್ವಾಲಿಫೈಡ್ ಡೈರೆಕ್ಟರ್ ಅನ್ನು ಮೇಂಟೈನ್ ಮಾಡ್ಬೇಕು. ಅದು ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಯಾವ ತರ ಪ್ರಿಪೇರಿಂಗ್ ಪ್ಲಾನಿಂಗ್ ಮಾಡ್ಕೋಬೇಕಂತ. ಸೊ ಅಲಾಂಗ್ ವಿತ್ ದಟ್ ನೀವು ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಸಕ್ಸೆಸ್ ಆಗ್ತೀರಾ. ಸ್ಟೆಪ್ ನಂಬರ್ 8 ಇರುತ್ತೆ ಬಿ ಎ ರೋಲ್ ಮಾಡೆಲ್. ಆಬ್ವಿಯಸ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಈ 10 ಹೆಜ್ಜೆ ಏನಿದೆ ಅದನ್ನು ಫಾಲೋ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡ್ತಾ ಇರುವಾಗ ನೆನ್ಪಿಟ್ಕೋಬೇಕಾಗಿರುತ್ತೆ ನಾವು 100% ಸೆಲ್ಫ್ ಯೂಸರ್ ಆಗ್ಬೇಕು. ರೆಗ್ಯುಲರ್ ಬೇಸಿಸ್ ಮೇಲೆ ನಮ್ಮ ಸಮೀರ್ ಮೋದಿ ಆಜಾದಿ ಪ್ಲಾನ್ ನಾವು ತೋರ್ಸ್ಬೇಕಾಗಿರುತ್ತೆ.
ಕರೆಕ್ಟ್ ಅಲ್ವಾ? ಡೆಮಾನ್ಸ್ಟ್ರೇಷನ್ ಕೊಡ್ಬೇಕಾಗಿರುತ್ತೆ. ಡೈಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಹೋಮ್ ಮೀಟಿಂಗ್ಸ್ ಮಾಡಿ ಅಲ್ಲಿ ಕನ್ವರ್ಷನ್ ರೇಷಿಯೋ ಜಾಸ್ತಿ ಇರುತ್ತೆ. ಕೋಚ್ ಆಗ್ಬೇಕು, ಒಂದ್ ಒಳ್ಳೆ ಮೆಂಟಾರ್ ಆಗ್ಬೇಕು. ನಮ್ಮ ಟೀಮ್ ಮೆಂಬರ್ಗೆ ಒಳ್ಳೆ ಒಂದ್ ನೈಸ್ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಬೇಕು. ಒಂದ್ ಫ್ಯಾಮಿಲಿ ತರ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ತಾ ಕೆಲಸ ಮಾಡ್ಬೇಕು. ಒಂದ್ ನೈಸ್ ಆಗಿ ಡ್ರೆಸ್ಸಿಂಗ್ ಕೂಡ ಹಾಕೋಬೇಕಾಗಿರುತ್ತೆ. ಟೀಚಬಲ್ ತರ ಇರ್ಬೇಕು. ಅಂಡ್ ಪಂಕ್ಚುವಾಲಿಟಿ ಕೂಡ ಸರಿಯಾಗಿರ್ಬೇಕಾಗಿರುತ್ತೆ. ಅಂಡ್ ಏನಪ್ಪಾ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾರ ಬಗ್ಗೆನೂ ನಾವು ನೆಗೆಟಿವ್ ಆಗಿ ಟಾಕ್ ಮಾಡಬಾರ್ದು. ಇಲ್ಲಿ ನಾವು ಬೆಳೆಯಕ್ಕೆ ಬಂದಿರೋದು, ಪ್ರೋಗ್ರೆಸ್ ಆಗಕ್ಕೆ ಬಂದಿರೋದು, ಡೆವಲಪ್ ಆಗಕ್ಕೆ ಬಂದಿರೋದು. ಸೊ ಈ ಮಾತನ್ನು ನಾನು ಯಾವಾಗ್ಲೂ ಮರಿಬಾರ್ದು. ಸೊ ಅದಕ್ಕಾಗಿ ನೆಗೆಟಿವ್ ಟಾಕ್ಸ್ ನಾವು ಮಾತಾಡಬಾರ್ದು. ನೆಗೆಟಿವ್ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಇಂದ ನಾವು ಹೊರಗಡೆ ಬರ್ಬೇಕು, ಆ ಗ್ರೂಪ್ ಇಂದ ಹೊರಗಡೆ ಬರ್ಬೇಕು. ಸೊ ಹಾಗಾಗಿ ನೀವು ಕೆಲಸ ಮಾಡಿದ್ರೆ ಸಿಸ್ಟಮ್ ಅಲ್ಲಿ ಇದ್ದು ಸಿಸ್ಟಮ್ ಅನ್ನು ಫಾಲೋ ಮಾಡ್ಕೊಂಡು ಕೆಲಸ ಮಾಡ್ಬೇಕಾಗಿರುತ್ತೆ. ಅವಾಗ ನಾವು ರೋಲ್ ಮಾಡೆಲ್ ಆಗ್ತೀವಿ. ನಮ್ಮ ಎಕ್ಸಾಂಪಲ್ ನಿಜವಾಗ್ಲೂ ತುಂಬಾ ಜನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸ್ಟೆಪ್ ನಂಬರ್ 8 ಹೇಳುತ್ತೆ. ಸ್ಟೆಪ್ ನಂಬರ್ 9 ಕೂಡ ಅಗೇನ್ ಕನೆಕ್ಟೆಡ್ ಸ್ಟೆಪ್, ಪರ್ಸನಲ್ ಪ್ರೋಗ್ರೆಸ್. ಸೊ ನಿಮ್ಮ ಬಿಸ್ನೆಸಸ್ ಜೊತೆ ನಿಮ್ಮ ಪರ್ಸನಾಲಿಟಿ ಕೂಡ ಪ್ರೋಗ್ರೆಸ್ ಆಗ್ಬೇಕು. ಒಂದ್ ಒಳ್ಳೆ ಪವರ್ ಪ್ರೆಸೆಂಟರ್ ಆಗ್ಬೇಕು. ಪ್ರಾಡಕ್ಟ್ ಬಗ್ಗೆ, ಪ್ಲಾನ್ ಬಗ್ಗೆ ನೀವು ಪ್ರೆಸೆಂಟೇಶನ್ ಕೊಡ್ತಾ ಒಳ್ಳೆ ಮಾಸ್ಟ್ರಿ ಬರ್ಬೇಕು. ನಿಮ್ಗೆ ಆಟೋಮೆಟಿಕ್ ಆಗಿ ಯಾವ ಪ್ರಾಡಕ್ಟ್ ಬಗ್ಗೆ, ಯಾವ ಥಿಂಗ್ ಬಗ್ಗೆ ಯಾವ ತರ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ನೀವು ಒಂದ್ ಒಳ್ಳೆ ಪ್ರೆಸೆಂಟರ್ ಆಗ್ಬೇಕು. ಡೆಮಾನ್ಸ್ಟ್ರೇಷನ್ ಅಲ್ಲಿ, ಡೆಮೋನಲ್ಲಿ ಕೂಡ ಪರ್ಫೆಕ್ಟ್ ಆಗ್ಬೇಕು. ಕ್ಲಿಯರ್ ಕಟ್ ಆಗಿ, ಕ್ವಿಕ್ ಆಗಿ ಡೆಮೋ 100% ರಿಸಲ್ಟ್ ಜೊತೆ ಬರುವಂತಹ ಮಾಸ್ಟ್ರಿ ತಗೋಬೇಕು. ನಿಮ್ಮ ಎಡಿಫೈ ಮಾಡುವಂತಹ ಸ್ಕಿಲ್ಸ್ ಅನ್ನು ಕೂಡ ಇಂಪ್ರೂವೈಸ್ ಮಾಡ್ಬೇಕು. ಒಳ್ಳೆ ಎನರ್ಜಿಯಿಂದ ಎಲ್ಲಿ ನಿಮ್ಮ ವಾಯ್ಸ್ ಇನ್ಕ್ರೀಸ್ ಆಗ್ಬೇಕು, ಎಲ್ಲಿ ವಾಯ್ಸ್ ಮಾಡ್ಯುಲೇಟ್ ಮಾಡ್ಬೇಕು, ಎಡಿಫೈ ಮಾಡುವಂತಹ ನಿಮ್ಮ ಅಪ್ಲೈನ್ಸ್ ಗೆ ಅದು ಕೂಡ ನೀವು ಕಲಿಬೇಕು. ಅಂಡ್ ಟೆಸ್ಟಿಮೋನೀಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಟೀಮ್ ಅಲ್ಲಿ ಯಾರ್ಯಾರ ಟೆಸ್ಟಿಮೋನೀಸ್, ಯಾವ ತರ ಡಿಫ್ರೆನ್ಸಸ್ ಅವ್ರ ಲೈಫ್ ಅಲ್ಲಿ ಬಂದಿದೆ ಪ್ರಾಡಕ್ಟ್ ಯೂಸೇಜ್ ಇಂದ, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ, ಮೊಬೈಲ್ ಇಂದ ಇಟ್ಕೊಳ್ಳಿ. ಸೊ ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಔಟ್ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಟೈಮ್ ಅನ್ನು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಕೊಳ್ಳಿ. ಅಂಡ್ ಟ್ರೈನಿಂಗ್ ರಿಲೇಟೆಡ್ ಟೂಲ್ಸ್, ಲಿಟರೇಚರ್ಸ್, ಡೀಟೇಲಿಂಗ್ಸ್, ವಿಡಿಯೋಸ್, ಕ್ವಿಸ್, ಈಚ್ ಅಂಡ್ ಎವ್ರಿಥಿಂಗ್ SPBM ಅಕಾಡೆಮಿನಲ್ಲಿ ಇವಾಗ ಅವೈಲೇಬಲ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಅಂಡ್ ಅಪಾರ್ಟ್ ಫ್ರಮ್ ದಟ್ ಆಜಾದಿ ಕಿ ಪಾಠಶಾಲಾ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ, ಲರ್ನಿಂಗ್ಸ್ ತಗೊಳ್ಳಿ, ನೋಡ್ತಾ ಇರಿ, ಯಾವ ತರಹ ಮಾತಾಡ್ಬೇಕಂತ ಕಲೀರಿ. ಅಂಡ್ ಆಲ್ ದ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ಮ್ಯಾಕ್ಸಿಮಮ್ ಆಗಿ ಅಟೆಂಡ್ ಮಾಡಕ್ಕೆ ಕೂಡ ಸ್ಟಾರ್ಟ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಯಾವಾಗ ನಮ್ಗೆ ಟೈಮ್ ಇಲ್ಲ, ನಾವು ಅಟೆಂಡ್ ಮಾಡಕ್ ಆಗಲ್ಲ, ಸೊ ಈ ತರ ಹೇಳ್ಬೇಡಿ. ಸೊ ಡೆಫಿನೆಟ್ ಆಗಿ ಟ್ರೈನಿಂಗ್ಸ್ ಗಳನ್ನು ಅಟೆಂಡ್ ಮಾಡಿ, ನ್ಯೂ ಲರ್ನಿಂಗ್ಸ್ ಡೆಫಿನೆಟ್ ಆಗಿ ನಿಮ್ಗೆ ಸಿಗುತ್ತೆ ಅಲ್ವಾ? ಸೊ ಅದೇ ತರ ಸ್ಟೆಪ್ ನಂಬರ್ 10 ಹೇಳುತ್ತೆ, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಡೂಪ್ಲಿಕೇಶನ್ ಸ್ಟೆಪ್. ಸೊ ನಮ್ಮ ಬಿಸ್ನೆಸ್ ಏನಿದೆ ಡೂಪ್ಲಿಕೇಶನ್ ಬಿಸ್ನೆಸ್ ಆಗೋದ್ರಿಂದ ಇದು ನಾವು ಏನ್ ಪ್ರೊಸೀಜರ್ ಅನ್ನು ಫಾಲೋ ಮಾಡ್ತೀವಿ, ನಮ್ಮ ಟೀಮ್ ಮೆಂಬರ್ಸ್ ಕೂಡ ಅದೇ ಸ್ಟೆಪ್ಸ್ ಅನ್ನು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಒಂದು ನಾವು ಎಕ್ಸಾಂಪಲ್ ಅನ್ನು ಸೆಟ್ ಮಾಡ್ತಾ ರೆಗ್ಯುಲರ್ ಬೇಸಿಸ್ ಮೇಲೆ ಹೋಮ್ ಮೀಟಿಂಗ್ಸ್ ಅನ್ನು, ರೆಗ್ಯುಲರ್ ಟ್ರೈನಿಂಗ್ಸ್ ಅನ್ನು, ಡೆಮೋಸ್ ಅನ್ನು, ಪ್ಲಾನ್ ಅನ್ನು ನಾವು ಪ್ರೆಸೆಂಟ್ ಮಾಡ್ತಾ ಒಂದ್ ಒಳ್ಳೆ ಪ್ರೆಸೆಂಟರ್ ಆಗ್ತಾ, ಸೊ ನಾವು ನಮ್ಮ ಒಂದು ಐಡೆಂಟಿಟಿಯನ್ನು ಸೆಟ್ ಮಾಡಿದ್ರೆ, ಸೊ ಅದೇ ತರಹ ನಿಮ್ಮನ್ನು ಕೂಡ ನಿಮ್ಮ ಟೀಮ್ ಮೆಂಬರ್ಸ್ ಫಾಲೋ ಮಾಡ್ತಾರೆ. ಅಂಡ್ ಅವರು ಕೂಡ ನಿಮ್ ತರ ಆಗ್ಬೇಕಂತ ಆಸೆ ಪಡ್ತಾರೆ. ಅಂಡ್ ದಟ್ ವಿಲ್ ಗಿವ್ ದಮ್ ದ ಎನರ್ಜಿ. ಸೊ ಈ ತರ ನಾವು ಕಲಿಬಹುದು ನಮ್ಮ ಶುರುವಾತ್ ಪ್ರೋಗ್ರಾಮ್ ಇಂದ. ಸೊ ಅದಕ್ಕಾಗಿ ಶುರುವಾತ್ ಪ್ರೋಗ್ರಾಮ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಕ್ರೂಷಿಯಲ್ ಸ್ಟೆಪ್ ನಿಮ್ಮ ಬಿಸ್ನೆಸಸ್ ಅಲ್ಲಿ. ಒಂದು ದಾರಿ ದೀಪ ಅಂತ ಹೇಳಬಹುದು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನು. ಸೊ ಅದಕ್ಕಾಗಿ ಇದನ್ನು ನೀವು ಫಾಲೋ ಮಾಡಿ, ಪ್ಲಾನ್ ಮಾಡ್ಕೊಳ್ಳಿ, ಜೆನ್ಯೂನ್ ಆಗಿ ಇದನ್ನು ಏನಪ್ಪಾ ಅಂದ್ರೆ ಕನ್ಸಿಡರ್ ಮಾಡಿ. ಅಂಡ್ ಅಲಾಂಗ್ ವಿತ್ ದಟ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಡೆಫಿನೆಟ್ ಆಗಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಪಾರ್ಟಿಸಿಪೆಂಟ್. ಸೊ ಯಾರು ಜಾಯಿನ್ ಆಗಿದ್ದೀರಾ, ಈ ಶುರುವಾತ್ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಿದ್ದೀರಾ, ಸೊ ತುಂಬಾ ಧನ್ಯವಾದ. ಸೊ ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಅಗೇನ್ ಒನ್ಸ್ ಅಗೇನ್. So please take care of yourself, take care of your family, and yes, keep smiling always. And Monday ಏನಪ್ಪಾ ಅಂದ್ರೆ ನಮ್ಮ ಆಜಾದಿ ಕಿ ಪಾಠಶಾಲಾ ಪ್ರೋಗ್ರಾಮ್ ಇಲ್ಲ. ಸೊ ಈ ಮಂಡೇ, ಸೊ ಮತ್ತೆ ಟ್ಯೂಸ್ಡೇ ಸಿಗೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಫ್ಯಾಮಿಲಿ, ಅಂಡ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಥ್ಯಾಂಕ್ ಯು, ತುಂಬಾ ಧನ್ಯವಾದ.